ಹಲೋ ನಮಸ್ಕಾರ, ಚಕ್ಬಂದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅರುಣ್ ಬಡಿಗೇರ್. ಬೆಂಗಳೂರಲ್ಲಿ ಮಳೆ ಸ್ವಲ್ಪ ಸ್ವಲ್ಪ ಬರುತ್ತೆ, ಒಂದಿನ ಬರುತ್ತೆ, ಒಂದಿನ ಬಿಡುತ್ತೆ. ಹಂಗೆ ಈ IT ಅಧಿಕಾರಿಗಳು ಯಾಕೋ ಮಳೆ ನಿಂತರೂ ಮಳೆ ಹನಿ ನಿಲ್ಲಿಲ್ಲ ಅನ್ನೋ ರೀತಿಯಲ್ಲಿ ಒಂದಾದ ಮೇಲೆ ಒಂದು ರೀತಿಯಾದಂಥ ಪ್ರಯೋಗಗಳನ್ನು ನಡೆಸ್ತಾ ಇದ್ದಾರೆ. ಆದರೆ ಇದು ನಿಜಕ್ಕೂ ಕೂಡ ರಾಜಕೀಯ ದ್ವೇಷಕ್ಕೋಸ್ಕರ IT ದಾಳಿ ನಡೀತಾ ಇರೋದಾ ಅನ್ನೋ ಪ್ರಶ್ನೆಯನ್ನ ಕೂಡ ಕಾಂಗ್ರೆಸ್ ಎತ್ತುತ್ತಾ ಇದೆ. ಇದು ದ್ವೇಷಕ್ಕೋಸ್ಕರನೇ ನಡೀತಾ ಇದೆ, ಸೇಡನ್ನ ತೀರಿಸ್ಕೊಳ್ತಾ ಇದೆ ಕೇಂದ್ರ ಸರ್ಕಾರ ಅನ್ನೋ ಆರೋಪವನ್ನ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಆದ್ರೆ ಕಾಂಗ್ರೆಸ್ ಕೂಡ ರಾಜ್ಯದಲ್ಲೂ ಕೂಡ ದ್ವೇಷದ ರಾಜಕೀಯವನ್ನ ಮಾಡ್ತಾ ಇದೆ ಅನ್ನೋದು ಬಿಜೆಪಿಯ ಆರೋಪ. ಹಾಗಿದ್ರೆ ದ್ವೇಷದ ರಾಜಕೀಯನೇ ಆಗಿರ್ಲಿ, ದ್ವೇಷದ IT ದಾಳಿನೇ ಆಗಿರ್ಲಿ, ಭ್ರಷ್ಟಾಚಾರವನ್ನ ಮಾಡಿದವರು, ದುಡ್ಡನ್ನ ಮಾಡ್ಕೊಂಡಿಟ್ಕೊಂಡವರು ಸುಮ್ಮನೆ ಕೂತ್ಕೊಳ್ಬೇಕಾ? ಟೈಮಿಂಗ್ ಅಂತ ಕಾಂಗ್ರೆಸ್ ಹೇಳುತ್ತೆ. ಈ ಟೈಮಿಂಗ್ ಯಾವ್ದಾದ್ರೇನ್ರಿ? ತಪ್ಪು ಮಾಡಿಲ್ಲ ಅಂದ್ರೆ ಯಾವ ಕ್ಷಣಕ್ಕಾದ್ರೂ ಬಂದು ಯಾರು ಬೇಕಾದ್ರೂ ದಾಳಿ ಮಾಡ್ಲಿ, ಏನಾಗೋದಿದೆ? ಆದ್ರೆ ಇದೆಲ್ಲದಕ್ಕೂ ಕೂಡ ರಾಜಕೀಯ ಲೇಪನ ಆಗ್ತಾ ಇರೋದು ಯಾಕೆ? ಇದೆಲ್ಲದರ ಬಗ್ಗೆ ಚರ್ಚೆ ಮಾಡ್ತೀನಿ. ಇವತ್ತಿನ ವಿಶೇಷ ಪವರ್ಫುಲ್ ಬೇಟೆ 2. ಡಿಕೆಶಿ ಆಪ್ತರ ಮನೆ ಮೇಲೆ ಮತ್ತೆ ದಾಳಿ. ಬರೋಬ್ಬರಿ 4 ದಿನಗಳ ಕಾಲ ಡಿಕೆಶಿ ಮನೆ ಮೇಲೆ ದಾಳಿ ನಡೆಸಿದ IT ಅಧಿಕಾರಿಗಳು ಇಂದು ಬೆಳ್ಳಂಬೆಳಗ್ಗೆ ಡಿಕೆಶಿ ಆಪ್ತರ ಮನೆಯ ಮೇಲೆ ದಾಳಿ ನಡೆಸಿದ್ದಾರೆ. ಪ್ರಮುಖವಾಗಿ ವಿಜಯ ಮುಳುಗುನ್ ಸೇರಿದಂತೆ 10 ಕಡೆಯಲ್ಲಿ ದಾಳಿ ನಡೆಸಿರೋ ಅಧಿಕಾರಿಗಳು ಬೆಳಗ್ಗಿನಿಂದಲೂ ಕೂಡ ದಾಳಿಯನ್ನ ಮುಂದುವರೆಸಿದ್ದಾರೆ. ಗುಜರಾತ್ ಶಾಸಕರಿಗೆ ರಾಜಾತಿಥ್ಯ ನೀಡುವ ಸಂಪೂರ್ಣ ಜವಾಬ್ದಾರಿಯನ್ನ ಹೊತ್ತಿದ್ದ ವಿಜಯ ಮುಳುಗುನ್ ಈಗ IT ಶಾಕ್ ಕೊಡ್ತಾ ಇದೆ. IT ದಾಳಿಯ ಸಂದರ್ಭದಲ್ಲಿ ವಿಚಾರಣೆಯನ್ನ ಎದುರಿಸಿದ DK ಶಿವಕುಮಾರ್ ಸಾಕಷ್ಟು ಮಾಹಿತಿಯನ್ನ ಹೊರಗೆ ಹಾಕಿದ್ರು. ಆ ಮಾಹಿತಿಯನ್ನ ಆಧರಿಸಿ ದಾಳಿ ಮಾಡಿ ಬೆಂಗಳೂರಿನ 8 ಕಡೆಯಲ್ಲಿ, ಚೆನ್ನೈ ಮತ್ತು ದೆಹಲಿಯಲ್ಲಿಯೂ ಡಿಕೆಶಿ ಆಪ್ತನ ಮನೆಯ ಮೇಲೆ ದಾಳಿ ಮಾಡಿದ್ದಾರೆ. DK ಶಿವಕುಮಾರ್ ಪರಮಾಪ್ತ ಶ್ರೀಧರ್ ಮನೆಯ ಮೇಲೂ ದಾಳಿ ನಡೆದಿದೆ. ಇನ್ನು ವಿಜಯ್ ಅವರ ಮನೆಯಲ್ಲಿ ಲಾಕರ್ಗಳು ಓಪನ್ ಮಾಡಲಾಗಿದ್ದು 4 ಅಕ್ಕಸಾಲಿಗರಿಂದ ಚಿನ್ನಾಭರಣ ತೂಕ ಮಾಡಿಸಿದ್ದಾರೆ. ಟಿ ಕಂಪನಿ ಮೇಲೆ ಇಂದಿನ IT ರೇಡು ಸೇಡಿನ ರಾಜಕಾರಣನ. ಯಡಿಯೂರಪ್ಪ ವಿರುದ್ಧ ಸಿದ್ದು ಅಸ್ತ್ರಕ್ಕೆ ಬಿಜೆಪಿಯಿಂದ IT ಪ್ರತ್ಯಸ್ತ್ರ. ಹೌದು, ಈ IT ದಾಳಿ ಮತ್ತೆ ರಾಜಕೀಯ ಆರೋಪ ಪ್ರತ್ಯಾರೋಪಗಳಿಗೆ ಕಾರಣವಾಗಿದೆ. ಈ ದಾಳಿ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿರೋ DK ಶಿವಕುಮಾರ್, ನಾವೇನು ಆತ್ಮಸ್ಥೈರ್ಯ ಕಳೆದುಕೊಂಡಿಲ್ಲ, ನಮ್ಮ ಬಳಿಯೂ ಪ್ರತ್ಯಸ್ತ್ರಗಳಿವೆ, ಸಮಯ ಬಂದಾಗ ಪ್ರಯೋಗ ಮಾಡ್ತೀವಿ ಅಂತ ತಿರುಗೇಟು ಕೊಟ್ಟಿದ್ದಾರೆ. ಅತ್ತ ಸಿಎಂ ಕೂಡ IT ದಾಳಿಯ ಬಗ್ಗೆ ಖಾರವಾಗಿಯೇ ಪ್ರತಿಕ್ರಿಯಿಸಿದ್ದಾರೆ. ನನ್ನ ಆತ್ಮಧೈರ್ಯ ಕುಗ್ಗಿದ್ಯೋ ಹಿಗ್ಗಿದ್ಯೋ ಅಂತ ಹೇಳಿ ನಾನು ರೈಡ್ ಆದ ಕ್ಷಣ ಏನ್ ಮನೆಯಿಂದ ಈಚೆ ಬಂದೆ, ನೀವೆಲ್ಲ ಗಮನಿಸಿದಿರಿ. ನಮ್ಮ ಹತ್ರನೂ ಬೇಕಾದಷ್ಟು ಅಸ್ತ್ರಗಳಿದೆ. ಈಗೆಲ್ಲ ಅದನ್ನ ಚರ್ಚೆ ಬೇಡ. ಅವ್ರಿಗೆ ಮಾಹಿತಿಗಳಿದ್ರೆ IT ರೈಡ್ ಮಾಡ್ಲಿ. ಆದ್ರೆ ಕಾಂಗ್ರೆಸ್ನವ್ರನ್ನೇ ಹುಡುಕಿ ಮಾಡ್ತಾ ಇದಾರೆ. ಇದು ರಾಜಕೀಯ ದುರುದ್ದೇಶದಿಂದ ಮಾಡ್ತಾ ಇರ್ತಕ್ಕಂಥದ್ದು. ಅದಾಗಬಾರ್ದು. ಕಾಂಗ್ರೆಸ್ನವ್ರನ್ನೇ ಹುಡುಕಿ ಚುನಾವಣಾ ಸಂದರ್ಭದಲ್ಲಿ ಅವರ ನೈತಿಕ ಸ್ಥೈರ್ಯನ ಕುಂದಿಸ್ಲಿಕ್ಕೋಸ್ಕರವಾಗಿ ಮಾಡ್ತಾ ಇರ್ತಕ್ಕಂಥ ಇದು ಒಂದು ರಾಜಕೀಯ ಷಡ್ಯಂತ್ರ. ಇದು ಒಟ್ಟಲ್ಲಿ DK ಶಿವಕುಮಾರ್ಗೆ ITಯಿಂದ ಇನ್ನೂ ನೆಮ್ಮದಿ ಸಿಕ್ಕಿಲ್ಲ. ಶಿವಕುಮಾರ್ ಮನೆಯ ಮೇಲೆ ದಾಳಿಯಲ್ಲಿ ಸಿಕ್ಕ ದಾಖಲೆಗಳು ಈಗ ಬೇರೆಯವರಿಗೆ ಬಿಸಿ ತುಪ್ಪ ಆಗಿದ್ದು ಮತ್ಯಾರ್ಯಾರ ಬುಡಕ್ಕೆ IT ಬಿಸಿ ನೀರು ಬಿಡುತ್ತೋ ಗೊತ್ತಿಲ್ಲ. ಒಟ್ಟಲ್ಲಿ ಸತತವಾಗಿ ನಡೀತಿರೋ ದಾಳಿಗಳ ಹಿಂದೆ ರಾಜಕೀಯ ಲೆಕ್ಕಾಚಾರ ಇರೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ. ಓಕೆ, ಇದೆಲ್ಲರ ಬಗ್ಗೆ ಕೂಡ ಚರ್ಚೆಯನ್ನ ಮಾಡ್ತೀನಿ. ನಮ್ಮ ಜೊತೆಗೆ ಕಾಂಗ್ರೆಸ್ನಿಂದ ಹಿರಿಯ ನಾಯಕಿಯಾಗಿರುವಂತಹ ಮೋಟಮ್ಮ ಅವರು ಇದ್ದಾರೆ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್. ಥ್ಯಾಂಕ್ ಯು. ನಮಸ್ತೆ. ಎಸ್, ಇನ್ನು ನಮ್ಮ ಜೊತೆಗೆ ಕರ್ನಾಟಕ ಲಂಚ ಮುಕ್ತ ವೇದಿಕೆಯಿಂದ ರವಿಕೃಷ್ಣ ರೆಡ್ಡಿ ಅವರು ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಇನ್ನು ನಮ್ಮ ಜೊತೆಗೆ SR ಹಿರೇಮಠ ಅವರು ಕೂಡ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ, ಸಾಮಾಜಿಕ ಹೋರಾಟಗಾರರು. ಸರ್, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಓಕೆ ಮೇಡಮ್, ನಮಸ್ಕಾರ. IT ಇಲಾಖೆಗೆ ಏನಾದ್ರೂ ಸುಳಿವು ಸಿಕ್ಕಿರುತ್ತೆ, ಹಂಗಾಗ್ಲೇನೆ ದಾಳಿ ಮಾಡ್ತಾರೆ. ಈಗ ನಮ್ಮ ಮನೆ ಮೇಲೆ ನಿಮ್ಮ ಮನೆ ಮೇಲೆ ದಾಳಿ ಮಾಡಕ್ಕಾಗತ್ತಾ ಮೇಡಮ್? ಅವ್ರಿಗೆ ಏನಾದ್ರು ಸುಳಿವು ಸಿಕ್ಕಾಗ್ಲೇನೆ ದಾಳಿ ಮಾಡ್ತಾರಲ್ವಾ? ಮಾಡ್ತಾರೆ. ಆದರೆ IT ದಾಳಿಯ ಒಂದು ಉದ್ದೇಶ ಏನಿದೆ ಅಂತೇಳಿ, ಇನ್ಕಮ್ ಟ್ಯಾಕ್ಸ್, ಯಾರು ಇನ್ಕಮ್ ಟ್ಯಾಕ್ಸ್ ಕಟ್ಟದಲ್ಲೇ ಮೋಸ ಮಾಡಿದ್ದಾರೆ ಸರ್ಕಾರಕ್ಕೆ, ದೇಶಕ್ಕೆ, ಅಂಥವ್ರನ್ನ
ರೈಡ್ ಮಾಡಬೇಕು ಅಂತ ಇರೋದು. ಹಂಗಂತ ಹೇಳಿ ಬರೀ ಕಾಂಗ್ರೆಸ್ ಮುಖಂಡರೇ IT ಇನ್ಫಾರ್ಮೇಷನ್ ಇದನ್ನ ಇನ್ಕಮ್ ಟ್ಯಾಕ್ಸ್ ಕಟ್ಟಿಲ್ಲ ಅನ್ನೋದಲ್ಲಲ್ಲ. ದೇಶದಲ್ಲಿ ತುಂಬ ಜನ ಇನ್ಕಮ್ ಟ್ಯಾಕ್ಸ್ ಕಟ್ಟದಿರೋರು ಸಾಕಷ್ಟು ಜನ ಇದ್ದಾರೆ. ಈವನ್ BJPಯಲ್ಲೂ ಕೂಡ ಹಿಂದಿನ ಸರ್ಕಾರದಲ್ಲಿ ಸಾಕಷ್ಟು ಈ ಒಂದು ಮೈನಿಂಗ್ ಇದರಲ್ಲಿ ಸಾಕಷ್ಟು ಹಣ ಮಾಡಿದ ಮಾಜಿ ಶಾಸಕರುಗಳು ಮಂತ್ರಿಗಳು ಇದ್ದಾರಲ್ಲ, ಅವ್ರನ್ನ ಯಾಕೆ ಮಾಡಬಾರ್ದು? ಒಬ್ರಿಬ್ಬರನ್ನ ಅಲ್ಲ, ಅವ್ರನ್ನ ಯಾಕೆ ಮಾಡಬಾರ್ದು, ಇವ್ರನ್ನ ಯಾಕೆ ಮಾಡಬಾರ್ದು ಅನ್ನೋದು ಪ್ರಶ್ನೆ ಬೇರೆ. ಈಗ IT ಇಲಾಖೆಗೆ ಮಾಹಿತಿ ಸಿಕ್ಕಿದೆ ಅನ್ನೋದ್ಮೇಲೆ ದಾಳಿ ಮಾಡಿದ್ರೆ ತಪ್ಪೇನು? ಅದಕ್ಕೆ ರಾಜಕೀಯ ಬಣ್ಣ ಯಾಕೆ ಹಚ್ಚಬೇಕು? ಅಲ್ಲಲ್ಲ, ಈಗ ನಮ್ಮ ಮನೆ ಮೇಲೆ ಏನಾದ್ರು ಮಾಡಕ್ ಬರುತ್ತಾ ಮೇಡಮ್? ಈಗ ನಿಮ್ಮ ಮನೆ ಮೇಲೆ ಯಾರಾದ್ರೂ ಬರ್ತಾ? ನೀವು ಕೂಡ ಕಾಂಗ್ರೆಸ್ ಲೀಡರು, ಹಿರಿಯ ನಾಯಕಿ, ನಿಮ್ಮ ಮೇಲೆ ಏನಾದ್ರು IT ಅಧಿಕಾರಿಗಳು ಬಂದ್ರ? ಅಲ್ಲಲ್ಲ, ಮಾಹಿತಿ ಇರುತ್ತೋ ಬಿಡುತ್ತೋ ಬೇರೆ ಪ್ರಶ್ನೆ. ಆದ್ರೆ ಆಯ್ಕೆ ಮಾಡ್ಬೇಕಾದ್ರೆ ಒಂದೇ ಪಕ್ಷದ ಮುಖಂಡರನ್ನ ಯಾಕೆ ಹುಡುಕಿ ಟಾರ್ಗೆಟ್ ಮಾಡ್ತಾ ಇರೋದು ನಿಮ್ಮ ಆರೋಪ. ನಮ್ಮ ಆತ್ಮಬಲ ಕುಂದಿಸ್ಬೇಕು ಅನ್ನೋದೇ ಅವ್ರ ಉದ್ದೇಶ ಅಂತ ಅನ್ನಿಸ್ತದೆ. ಹಿರೇಮಠ್ ಸರ್, ಈ IT ದಾಳಿಗೆ ರಾಜಕೀಯ ಹಿನ್ನೆಲೆ ಇದೆ ಅಂತ ಹೇಳಿ ರಾಜಕೀಯ ಪಕ್ಷಗಳು ಆರೋಪವನ್ನ ಮಾಡ್ತಾ ಇದ್ದಾವೆ. ಹಾಗಿದ್ರೆ ಇದಕ್ಕೆ ರಾಜಕೀಯ ದ್ವೇಷಕ್ಕಾಗಿನೇ ಈ ದಾಳಿ ನಡೀತಾ ಇದೆ ಅಂತ ಹೇಳಿದ್ರೆ ತಪ್ಪಾಗತ್ತಾ ಸರ್? ಇಲ್ಲ, ಇಲ್ಲಿ ನನಗೆ ಸ್ಪಷ್ಟವಾಗಿ ಏನ್ ಅನಿಸ್ತದೆ ಅಂದ್ರೆ, ಈ ಭ್ರಷ್ಟರು, ಮಹಾಭ್ರಷ್ಟರು, ಇವರು ಎಲ್ಲಾ ಪಕ್ಷದಲ್ಲಿದ್ದಾರೆ ಇವತ್ತು. ಹೌದು, ಇದೀಗ ಕಾಂಗ್ರೆಸ್ದವರೇ ಹೇಳಿದ್ರು, BJPಯವರ ಇಲ್ಲಿಗಲ್ ಮೈನಿಂಗ್ ಬಗ್ಗೆ, ಗಾಲಿ ಜನಾರ್ದನ್ ರೆಡ್ಡಿ ಬಗ್ಗೆ ಎಲ್ಲ. ನಿಮಗೆ IT ಆಫೀಷಿಯಲ್ಸು ಎಲ್ಲಾ ಭ್ರಷ್ಟರು ಅಷ್ಟೇ. ಏನು ಮಾಹಿತಿ ಸಿಗ್ತದೆ ಅವ್ರು ರೇಡ್ ಮಾಡ್ತಾರೆ. ಇವರು ರಾಜಕೀಯವಾಗಿ ಅಟೆನ್ಷನ್ ಡೈವರ್ಟ್ ಮಾಡಲಿಕ್ಕೆ ಬೇರೆ ಬೇರೆ ಏನು ನೆಪಗಳನ್ನ ನುಗ್ತಾರೆ. ನನಗನ್ಸು ಮಟ್ಟಿಗೆ ಇಂಥವ್ರ ಮೇಲೆ ಜನ ಬಿಡಬಾರ್ದು. ಯಾಕಂದ್ರೆ ಅವ್ರು ಏನು ಮಾಡಿರದಿದ್ರೆ ಯಾಕೆ ಹೆದರ್ತಾರೆ ಅವರು? ಈಗ DK ಶಿವಕುಮಾರ್ ಅಂದ್ರೆ ಭ್ರಷ್ಟಾಚಾರದ ಪ್ರತಿರೂಪ ಇದಾನ ಅನ್ನೋದ್ರ ಬಗ್ಗೆ ಯಾವುದಾದ್ರೂ ಒಬ್ಬ ಪ್ರಾಮಾಣಿಕ ಕಾಂಗ್ರೆಸ್ ಪರ್ಸನ್ ಇವತ್ತು ಡಿನೈ ಮಾಡ್ಲಿಕ್ಕೆ ಆಗ್ತದ್ರಿ? ನೀವೇ ಹೇಳ್ರಿ. ಯಾಕೆ ನಾ ಹೇಳ್ತೀನಂದ್ರೆ, ಯಡಿಯೂರಪ್ಪ ಆ ಏನು ಗಾಲಿ ಜನಾರ್ದನ್ ರೆಡ್ಡಿ, ಆ ಶ್ರೀರಾಮುಲು, ಇವರೆಲ್ಲ ಹರಿಶ್ಚಂದ್ರನ ಮೊಮ್ಮಕ್ಕಳು, ಅವ್ರ ಕಾನ್ಸ್ಟೇಬಲ್ನ ಮಕ್ಕಳು, ಇವರೆಲ್ಲ ಇಷ್ಟು ಸಾಚಾ ಮಂದಿ, ಇವ್ರದ್ದು ಏನೂ ಮೈನಿಂಗೇ ಇಲ್ಲ ಕರ್ನಾಟಕದೊಳಗೆ, ಇರೋದು ಕೇವಲ ಆಂಧ್ರ ಪ್ರದೇಶ ಅಲ್ಲ. ಹೊರಗೆ ಬಂತೋ ಇಲ್ಲೋ, ಕೊನೆಗೆ ಎಲ್ಲ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಭ್ರಷ್ಟಾಚಾರ ಆಗಿದೆ, ಎಷ್ಟು ದೊಡ್ಡ ಪ್ರಮಾಣದಲ್ಲಿ ದುರಾಡಳಿತ ಆಗಿದೆ, ಎಷ್ಟು ದೊಡ್ಡ ಪ್ರಮಾಣದಲ್ಲಿ ದರೋಡೆಕೋರ್ತನ ಮಾಡಿದ್ದಾರೆ, ಎಲ್ಲ ಬಂತು ಇಲ್ಲ ಹೊರಗೆ. ನನಗನ್ಸು ಮಟ್ಟಿಗೆ ಆ ಬಳ್ಳಾರಿ ರಿಪಬ್ಲಿಕ್ಕು, ಈ ಕನಕ್ಪುರ್ ರಿಪಬ್ಲಿಕ್ಕು ಇದರೊಳಗೆ ಏನೂ ಅಂತರ ಇಲ್ಲ. ಇದ್ರೆ ನನ್ನ ನಿರೀಕ್ಷೆ ಪ್ರಕಾರ ಏನು, ಈಗ ನಾನು ಈ ಭ್ರಷ್ಟಾಚಾರ ವಿಷಯ ನೋಡ್ತಾ ಇದ್ದೇನೆ, ಈ DK ಶಿವಕುಮಾರ ಅಟ್ ಲೀಸ್ಟ್ 4-5 ಪಟ್ಟು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅನುಭವ ಇದು ಅಷ್ಟೇ ಅಲ್ಲ, ನ್ಯಾಯಾಂಗವನ್ನು ಕೂಡ ಮಾಡಿ. ಈಗ ನೋಡ್ರಿ, ಅದು ಸುಪ್ರೀಂ ಕೋರ್ಟ್ಗೆ ಹೋಯ್ತು, ಮುಖ್ಯ ನ್ಯಾಯಾಧೀಶರೇ ಇವರಿಗೆ ಸ್ಟೇ ಕೊಟ್ಟು ಮಾಡ್ತಾರೆ. ಅಂದ್ರೆ ಇವ್ರದ್ದು ಔಟ್ರೀಚ್ ಎಷ್ಟಾಗಿದೆ, ಇವರು ಯಾವ ಕೇಂದ್ರವಾಗಿಟ್ಟುಕೊಂಡು ಸಂವಿಧಾನಬದ್ಧ ಆಡಳಿತ ಕೊಡಬೇಕು, ಅದರ ಬದಲಾಗಿ ಇವತ್ತು ನಮ್ಮ ಡೆಮಾಕ್ರೆಟಿಕ್ ಇನ್ಸ್ಟಿಟ್ಯೂಷನ್ಸ್ ಅನ್ನ ಭ್ರಷ್ಟ ಮಾಡ್ತಾ ಇದ್ದಾರೆ. ಅಂದ್ರೆ ನನ್ನ ಅಭಿಪ್ರಾಯದೊಳಗೆ, ನೀವು ಆಗಲೇ ಹೇಳಿದ್ರಿ ನೈತಿಕ ಸ್ಥೈರ್ಯ, ಇವ್ರಿಗೆ ಏನಾದ್ರೂ ನೈತಿಕತೆ ಇದ್ರೆ ಯಾರಿಗಾದ್ರೂ ಅವ್ರು ಹೇಳಬೇಕು. ಅದು ಮಾಡ್ಲಿಕ್ಕೆ ಏನ್ ಪ್ರಶ್ನೆ ಇದೆ? ನನಗನ್ಸು ಮಟ್ಟಿಗೆ ಸಿದ್ದರಾಮಯ್ಯ ಅವರ ಟೈಮಿಂಗ್ ಅಂತ, ಏನು ಸಿದ್ದರಾಮಯ್ಯ ಅವರಿಗೆ ಟೈಮಿಂಗ್ ಕೇಳಿ ಇವ್ರು ಅವ್ರು ಮಾಡ್ಲಿ, ನಮ್ಮದಕ್ಕೆ ಪ್ರಶ್ನೆ ದೇಶಕ್ಕೋಸ್ಕರ ಅಸ್ತ್ರಗಳ ಪ್ರಯೋಗ ಮಾಡ್ಕೊಂಡು ಕೂತ್ಕೊಳ್ತೀರಾ? ಈ ದೇಶದಲ್ಲಿ ರಾಜಕಾರಣಿಗಳು ಮಾತ್ರ ಇನ್ಕಮ್ ಟ್ಯಾಕ್ಸ್ಗೆ ಕಟ್ಟತಲೆ ಮೋಸ ಮಾಡಿದಾರಲ್ಲ, ದೊಡ್ಡ ದೊಡ್ಡ ಪೀಪಲ್, ದೊಡ್ಡ ಇವರಿದ್ದಾರಲ್ಲ ಇಂಡಸ್ಟ್ರಿಯಲಿಸ್ಟ್, ಅವರು ಕೂಡ ಎಷ್ಟೋ ಜನ ಇನ್ಕಮ್ ಟ್ಯಾಕ್ಸ್ ಕಟ್ಟಿಲ್ಲ. ಖಾಸಗಿ ವ್ಯಕ್ತಿಗಳು, ಸಾರ್ವಜನಿಕ ಜೀವನದಲ್ಲಿ ಇಲ್ಲದ ಖಾಸಗಿ ವ್ಯಕ್ತಿಗಳ ಮೇಲೆ IT ಡಿಪಾರ್ಟ್ಮೆಂಟ್ ದಾಳಿ ಮಾಡ್ತಾನೆ ಇರುತ್ತೆ. ಆದ್ರೆ ಅದು ಸುದ್ದಿ ಆಗೋದಿಲ್ಲ. ಯಾಕಂದ್ರೆ ಅವರು ಸಾರ್ವಜನಿಕ ಜೀವನದಲ್ಲಿಲ್ಲ. ಹಾಗಾಗಿ ಅವ್ರನ್ನ ಪ್ರೈವೇಟ್ ಆಗಿ ಅವರು ಹ್ಯಾಂಡಲ್ ಮಾಡ್ತಾ ಇರ್ತಾರೆ, ಗೊತ್ತಾಗ್ತಾ ಇರುತ್ತೆ. ಅವ್ರೇನು ಈ ತರಕ್ಕೆ ಸಾರ್ವಜನಿಕ ಜೀವನಕ್ಕೆ ಬಂದು ತಮ್ಮ ಅಧಿಕಾರವನ್ನ ದುರ್ಬಳಕೆ ಮಾಡಿಕೊಂಡು ಜನರಿಗೆ ಮೋಸ ಮಾಡಿ ತಮಗೆ ಓಟ್ ಕೊಟ್ಟಂತವರಿಗೆ ನೀಚವಾಗಿ ನಡ್ಕೊಂಡು ಭ್ರಷ್ಟಾಚಾರ ಮಾಡಿ ಆ ಖಾಸಗಿ ವ್ಯಕ್ತಿಗಳೇನು ಮಾಡಿರೋದಿಲ್ಲ. ಅವರು ಅಕ್ರಮ ಸಂಪಾದನೆ ಮಾಡ್ಕೊಂಡಿರ್ತಾರೆ, ಕೆಲವು ಕಾನೂನು ಉಲ್ಲಂಘನೆ ಮಾಡಿರ್ತಾರೆ. ಅವರು ಯಾವ ತರಹಕ್ಕೂ ಜನಪ್ರತಿನಿಧಿಗಳಾಗಿರೋದಿಲ್ಲ, ಮತ್ತೆ ದುರ್ಬಳಕೆ ಮಾಡ್ಕೊಂಡಿರೋದಿಲ್ಲ. ಇವತ್ತು ಸಹ ನೀವು ಬೇಕಾದ್ರೆ RTI ಎಲ್ಲ ಹಾಕಿದ್ರೆ IT ಡಿಪಾರ್ಟ್ಮೆಂಟ್ ಕಳೆದ 6 ತಿಂಗಳಲ್ಲೋ ಅಥವಾ 1 ವರ್ಷದಲ್ಲೋ ಕರ್ನಾಟಕದಲ್ಲಿ ಯಾರ್ಯಾರ ಮನೆ ಮೇಲೆ ದಾಳಿ ಮಾಡಿದೆ ಅಂತ ನೀವು ತೆಗೆದ್ರೆ 100 ಜನರು ಇರ್ತಾರೆ, ಒಬ್ರಲ್ಲ ಇಬ್ರಲ್ಲ.
ಆದರೆ ಅವರಲ್ಲಿ ಡಿ ಕೆ ಶಿವಕುಮಾರ್ ಇರೋದಿಲ್ಲ, ಇವತ್ತಿನ ಯಾವ್ದೋ ಬರ್ತಾ ಇದೆಯಲ್ಲ ಇವ್ರು ಇರೋದಿಲ್ಲ, ಇವ್ರು ಇದ್ದ ಒಂದ್ ನಿಮಿಷ ಮೋಟಮ್ ಅವ್ರು ಹೇಳಿರೋ ರೀತಿಯಲ್ಲಿ ಉದ್ಯಮಿಗಳು ಅಂತ ಕೂಡ ಹೇಳ್ತಿದ್ರಲ್ವಾ. ಡಿ ಕೆ ಶಿವಕುಮಾರ್ ಅವರು ರಾಜಕಾರಣಿ ಯಾಕೋ ಮುಂಚೆ ಉದ್ಯಮಿನೂ ಕೂಡ ಒಬ್ರು. ಹೌದು, ಅದಕ್ಕೆ ಉದ್ಯಮಿ ಅಂತ ಕನ್ಸಿಡರ್ ಮಾಡಿ ಐಟಿ ದಾಳಿ ನಡೆಸಿರ್ಬಾರ್ದು. ಅವ್ರನ್ನ ಕನ್ಸಿಡರ್ ಮಾಡ್ಕೊಳ್ತಾ ಇದ್ದೀರಾ, ಉದ್ಯಮಿ ಮೇಲಿನ ದಾಳಿ ಮಾಡಿದೆ ಅಂತ ಹೇಳ್ಕೊಳ್ಳಿ. ಇಲ್ಲ ಇಲ್ಲ, ಹಾಗೆ ಆತರ ಉದ್ಯಮಿ ಅಂತ ದಾಳಿ ಅವರು ಆತರ ಪ್ರೊಜೆಕ್ಟ್ ಮಾಡ್ಲಿಲ್ವಲ್ಲ, ರಾಜಕಾರಣಿ ಅಂತಾನೆ ಪ್ರೊಜೆಕ್ಟ್ ಮಾಡಿ ಜನಪ್ರತಿನಿಧಿ ಅಂತ ನಾವು ಹೇಳ್ಕೊಳ್ತಾ ಇದೀವಿ. ಅವರು ಕಾಂಗ್ರೆಸ್ನವ್ರು ತಿಳ್ಕೊಳ್ಬೇಕಾಗಿದೆ ಹಂಗೆ ತಿಳ್ಕೊಳ್ಳಿ, ಯಾಕೆ ಅವ್ರನ್ನ ಡಿಫೆಂಡ್ ಮಾಡ್ಕೊಂಡು ಹೋಗಿದ್ದಾರೆ. ಶಿವಕುಮಾರ್ 16 ಕ್ಷೇತ್ರದಲ್ಲಿ 16 ವ್ಯವಹಾರಗಳನ್ನು ಮಾಡ್ತಾ ಇದ್ದಾರೆ. ಅಂದ ಮಾತ್ರಕ್ಕೆ ಅವರು ದೊಡ್ಡ ಇವರು ಅಂತ ಹೇಳಲಿಕ್ಕೆ ಬರೋದಿಲ್ಲ, ಏನು ದೊಡ್ಡ ರಾಜಕಾರಣಿಗಳು ಅಥವಾ ದೊಡ್ಡ ಉದ್ಯಮಿ ಅಂತ ಹೇಳಲಿಕ್ಕೆ ಬರೋದಿಲ್ಲ. ದೇಶದಲ್ಲಿ ಅತಿ ಹೆಚ್ಚು ಶ್ರೀಮಂತವಾಗಿರುವಂತ 2ನೇ ಮಿನಿಸ್ಟರು ಅರುಣ್. ನೀವೀಗ ಹಿರೇಮಠರಿಗೆ ಒಂದು ನಿಮಿಷ ಸಮಯ ಕೊಟ್ರೆ, ಅರುಣ್ ನೀವು ಹಿರೇಮಠರಿಗೆ ಒಂದು ನಿಮಿಷ ಸಮಯ ಕೊಟ್ರೆ, ಹೇಗೆ ಡಿ ಕೆ ಶಿವಕುಮಾರ್ ಅನ್ನುವಂತ ಒಬ್ಬ ವ್ಯಕ್ತಿ ಎಸ್.ಎಂ. ಕೃಷ್ಣರವರ ಸರ್ಕಾರದಲ್ಲಿ ಮಂತ್ರಿ ಆಗಿರೋವಾಗ್ಲೇನೆ ಅವರದೇ ಇರುವಂತಹ ಒಂದು ಖಾಸಗಿ ಕಂಪನಿಗೆ ಹೇಗೆ ನಮ್ಮ ರಾಜ್ಯಕ್ಕೆ ಮೋಸ ಮಾಡಿ ಅದಿರನ್ನ ಕದ್ರು ಅನ್ನೋದನ್ನ ಸರ್ ಹಿರೇಮಠರು ಹೇಳ್ತಾರೆ. ಎಸ್, ನಾನು ಅದನ್ನ ಕೇಳ್ತೀನಿ ಹಿರೇಮಠ್ ಸರ್ ನಿಮ್ಮಿಂದ ಒಂದು ಯಾರು ಉದ್ಯಮಿ ಯಾರು ರಾಜಕಾರಣಿ, ಎಕ್ಸಾಕ್ಟ್ಲಿ ನಾನು ಕೇಳ್ತೀನಿ. ಒಂದು ಪುಟ್ಟ ವಿರಾಮ ತೆಗೆದುಕೊಳ್ತೀನಿ. ವಿರಾಮದ ನಂತರ ಕಾಂಗ್ರೆಸ್ ಹೇಳ್ತಾ ಇದೆ ಇವರು ಐಟಿ ಅಸ್ತ್ರವನ್ನ ಬಳಸಿದ್ರೆ ನಾವು ಅದಕ್ಕೆ ಇನ್ನೊಂದು ರೀತಿಯಾದಂತಹ ಅಸ್ತ್ರವನ್ನ ಬಳಸ್ತೀವಿ, ಕಾಯ್ಬೇಕು ಸ್ವಲ್ಪ ದಿನ ಅಂತ ಹೇಳ್ತಾ ಇದೆ. ಅಂದ್ರೆ ದ್ವೇಷದ ರಾಜಕಾರಣವನ್ನ ಶುರು ಆಗಿದೆ ಅನ್ನೋದು ಸ್ಪಷ್ಟವಾಗಿ ಎರಡೂ ಹೇಳಿಕೆಗಳಲ್ಲೂ ಕೂಡ ಸ್ಪಷ್ಟವಾಗುತ್ತೆ. ಆದ್ರೆ ನಿಜಕ್ಕೂ ಕೂಡ ಇದರಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರೋದು, ಯಾರಾದ್ರೂ ದ್ವೇಷ ಮಾಡ್ಕೊಳ್ಳಿ, ಯಾರ ಮೇಲಾದ್ರೂ ಐಟಿ ದಾಳಿ ನಡ್ಕೊಳ್ಳಿ, ಜನರ ದುಡ್ಡನ್ನ ತಿಂದು ತೇಗಿ ತನಗೆ, ತನ್ನ ಮಕ್ಕಳಿಗೆ, ತನ್ನ ಮೊಮ್ಮಕ್ಕಳಿಗೆ, ಮರಿ ಮೊಮ್ಮಕ್ಕಳಿಗೂ ದುಡ್ಡು ಮಾಡಿಟ್ಕೊಂಡಿದಾರಲ್ಲ ಯಾರಾದ್ರೂ, ಅವ್ರಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ಅದು ಯಾರು ಮಾಡಿದ್ರು ಅಷ್ಟೇ, ಅದು ದ್ವೇಷದ ರಾಜಕಾರಣಿನೇ ಆಗಿರ್ಲಿ ಅಥವಾ ಇನ್ಯಾವುದೋ ಮೂಲದಿಂದ ಆಗ್ಲಿ, ಹೆಂಗೋ ಆಗ್ಲಿ ಅಂತವ್ರು ಬುದ್ಧಿ ಕಲಿಬೇಕು. ಹೆಂಗೆ ಚರ್ಚೆ ಮಾಡ್ತೀನಿ ಒಂದು. ಎಸ್ ಮೋಟಮ್ಮ ಮೇಡಮ್, ಕಾಂಗ್ರೆಸ್ ಐಟಿ ದಾಳಿ ನಡೆದಾಗ್ಲಿಂದಲೂ ಕೂಡ ಒಂದೇ ಮಾತನ್ನ ಹೇಳ್ತಾ ಇರೋದು, ಟೈಮಿಂಗ್ ಟೈಮಿಂಗ್ ಟೈಮಿಂಗ್. ಅಂದ್ರೆ ಗುಜರಾತ್ನ ಶಾಸಕರನ್ನ ಇಲ್ಲಿ ಕರೆ ತಂದಾಗ ನೀವು ಐಟಿ ದಾಳಿಯನ್ನ ನಡೆಸಿದ್ರಿ. ಕರೆಕ್ಟ್. ಅಂದ್ರೆ ಟೈಮಿಂಗ್ ಏನ್ ಬೇಕಾದ್ರೂ ಆಗ್ಲಿಲ್ಲ ಮೇಡಮ್, ಅದಕ್ಕೆ ಯಾಕೆ ಟೆನ್ಷನ್ ಮಾಡ್ಕೊಳ್ಬೇಕು? ಟೆನ್ಷನ್ ಮಾಡ್ಕೊಂಡಿಲ್ಲಲ್ಲ ನಾವು, ಮತ್ತೆ ಅದನ್ನ ಯಾಕೆ ರಾಜಕೀಯವಾಗಿ ಲೇಪನ ಮಾಡ್ಬೇಕು? ಅಲ್ಲ, ರಾಜಕೀಯವಾಗಿ ನಮ್ಗೆ ಹಂಗ್ ಕಾಣ್ತದೆ. ಯಾಕೆಂದ್ರೆ ಗುಜರಾತ್ MLA-ಗಳನ್ನ ಅವರು ಆಪರೇಷನ್ ನಿಮ್ಮ ಪ್ರಕಾರ ಕರ್ಕೊಂಡ್ ಬಂದ್ ಇಟ್ಟಾಗ ಒಂದೇ ವಾರದಲ್ಲಿ ಐಟಿ ಅಧಿಕಾರಿಗಳು ಎಲ್ಲಾ ತಯಾರಿ ಮಾಡ್ಕೊಂಡ್ಬಿಟ್ಟು ಈ ದಾಳಿ ನಡೆಸಿದ್ದಾರೆ ಅನ್ನೋದು? ಹೌದು, ಒಂದೇ ತಿಂಗಳಲ್ಲಿ ಹಂಗ ಅನ್ನಿಸ್ತದೆ ನನಗೆ. ಅದಕ್ಕೆ ಎಷ್ಟೊಂದು 1 ವರ್ಷ ಬೇಕಾ ತಯಾರಿ ಮಾಡ್ಕೊಳ್ಳಕ್ಕೆ ಐಟಿ ಅಧಿಕಾರಿಗಳಿಗೆ? ಒಂದ್ ದಾಳಿ ನಡ್ಸಕ್ ಎಷ್ಟು ದಿನ ಬೇಕು ಗೊತ್ತಾ ಮೇಡಮ್? ನನಗೆ ಅದ್ರ ಬಗ್ಗೆ ಎಷ್ಟು ಇದಿಲ್ಲ. ಓಕೆ, ಎಸ್ ಪುಟ್ಟಸ್ವಾಮಿ ಸರ್, ಐಟಿ ಇಲಾಖೆಗೆ ಕಾಂಗ್ರೆಸ್ನವ್ರು ಬಿಟ್ರೆ ಬೇರೆ ಯಾರು ಕಣ್ಣಿಗೆ ಕಾಣಿಸ್ತಾ ಇಲ್ಲ ಸರ್. ಇದು ಕಾಂಗ್ರೆಸ್ನವ್ರು ಕೇಳ್ತಾ ಇರೋ ಪ್ರಶ್ನೆ. ಬರೀ ಕಾಂಗ್ರೆಸ್ನವ್ರನ್ನೇ ಹುಡುಕಿ 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 ಅವ್ರ ಮೇಲೇನೆ ಟಾರ್ಗೆಟ್ ಮಾಡ್ತಾ ಇರೋದು, ಬೇರೆ ಯಾರು ಕಾಣೋದಿಲ್ವಾ? ಬಿಜೆಪಿಯಲ್ಲೂ ಯಾರು ಇಲ್ವೇ ಇಲ್ಲ, ಯಾರು ಹುಡುಕ್ತಾ ಇಲ್ಲ. ಈಗ ಇವರು ನಮ್ಮ ಸಿದ್ದೇಶಣ್ಣ ಅವ್ರ ಮೇಲೆ ರೈಡ್ ಮಾಡಿದ್ರು. ಸಿದ್ದೇಶಣ್ಣ ಇವರು ಅಲ್ಲ, ನೀವ್ ಹೇಳಿದಕ್ಕೆ ಇವರು ನಮ್ಮ ಕೋರೆ ಮೇಲೆ ಮಾಡಿದ್ರು, ಬಿಜೆಪಿನವ್ರಲ್ವಾ? ಕಾಂಗ್ರೆಸ್ ಹೇಳಿದ್ದಕ್ಕೆ ಅಲ್ಲ ಏನ್ ನಾವ್ ಹೇಳಿ ಮಾಡೇ ಇಲ್ಲ ಅಂದ್ರಲ್ಲ, ಅದಕ್ಕೆ ಹೇಳಿದೆ. ಆಮೇಲೆ ಈಗ ಕಾಂಗ್ರೆಸ್ನವ್ರು ಇದ್ದಾಗ ಯಾರ್ಯಾರ ಮೇಲೆ ಎ ಕೃಷ್ಣಪ್ಪನ ಮೇಲೆ ಸಾಯಿಸಿದ್ರಲ್ಲ, ಎ ಕೃಷ್ಣಪ್ಪನ ಮೇಲೆ ಮಾಡಿ ಯಾಕೆ ಮಾಡಿದ್ರು ಅವರು? ಕಾಂಗ್ರೆಸ್ನವ್ರ ಮೇಲೆ ಮಾಡಿದ್ರಲ್ಲ ಎ ಕೃಷ್ಣಪ್ಪನವರು ಅಲ್ವೇ? ಹಾಗೆ ಐಟಿನಲ್ಲಿ ರೆಡಿ ಮಾಡ್ತಕ್ಕಂಥದ್ದು ಇಂಥವ್ರ ಮೇಲೆ ಅಂತ ಫಿಕ್ಸೆಡ್ ಅಲ್ಲ. ಅವ್ರಿಗೆ ಮಾಹಿತಿ ಕಾಂಗ್ರೆಸ್ ಬೇರೆ ಇನ್ನೇನು ಮೇಲೆ ಎಸಿಬಿ ದಾಳಿ ನಡೆಸ್ತಾ, ಎಸಿಬಿ ಕೇಸ್ಗಳನ್ನ ಹಾಕ್ತಾ ಇದೆ, ಹಾಗಾಗಿ ಬಿಜೆಪಿ ಐಟಿ ದಾಳಿ ನಡೆಸ್ತಾ ಇದೆ. ಮೊದಲು ದಾಳಿ ನಡೆದಿರೋದು ಐಟಿ ದಾಳಿ, ಆಮೇಲೆ ಎಸಿಬಿನವ್ರನ್ನ ಇವ್ರು ಕ್ರಿಯೇಟ್ ಮಾಡ್ತಾ ಇರೋದು. ಎಸಿಬಿ ಮೇಲೆ ಮಾಡ್ತಾ ಇರ್ತಕ್ಕಂಥದ್ದು ಪ್ರಪಂಚಕ್ಕೆ ಗೊತ್ತಾಗ್ತಾ ಇದೆ. ದ್ವೇಷದ ರಾಜಕಾರಣವನ್ನ ಮಾಡ್ತಾ ಮತ್ತು ಸುಳ್ಳು ಸಾಕ್ಷಿಯನ್ನು ಕ್ರಿಯೇಟ್ ಮಾಡ್ತಾ ಇರ್ತಕ್ಕಂಥದ್ದು ಪ್ರಪಂಚಕ್ಕೆ ಗೊತ್ತಾಗ್ತಾ ಇದೆ. ಐಟಿ ದಾಳಿ ಅದಲ್ಲ. ಐಟಿ ದಾಳಿ ಅವ್ರಿಗೆ ಬಂದಂಥ ಮಾಹಿತಿ ಮೇಲೆ ಮಾಹಿತಿಗಳನ್ನು ಸಂಗ್ರಹ ಮಾಡಿ, ಆ ಸಂಗ್ರಹ ಮಾಡದ ಆಧಾರದ ಮೇಲೆ ಅವರು ಐಟಿ ರೈಡ್ ಮಾಡ್ತಾರೆ. ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಐಟಿ ರೈಡ್ ಮತ್ತೆ ಕರ್ನಾಟಕ ಐಟಿ ರೈಡ್ ಅನ್ನೋದು ಇವತ್ತು ಬಿಜೆಪಿ ಬಂದ ಮೇಲೆ ಇದೆಯೋ, ಕಾಂಗ್ರೆಸ್ ಸರ್ಕಾರದಲ್ಲಿ ಇದೆಯೋ, ಮೊದಲಿಂದಲೂ ಇದೆಯೋ? ಮೊದಲಿಂದ ತಾನೇ ಇರೋದು ಇದು. ಅದರಿಂದ ಅದು ಸ್ನಾಯುಕ ಸಂಸ್ಥೆ, ಅದೇ ಸಪ್ರೇಟ್ ಸಂಸ್ಥೆ. ಎಸಿಬಿ ಇದೆಯಲ್ಲ, ಎಸಿಬಿ ಮುಖ್ಯಮಂತ್ರಿಗಳ ಹಿಡಿತದಲ್ಲಿಟ್ಟುಕೊಂಡು ಲೋಕಾಯುಕ್ತವನ್ನು ಮುಚ್ಚಿ ಎಸಿಬಿ ಇಟ್ಕೊಂಡಿರ್ತಕ್ಕಂಥದ್ದು
ಈ ನಾಯಿಗಳನ್ನ ಚೂಬಿಡ್ತಾರಲ್ಲ ಯಾರನ್ನಾದ್ರೂ. ಹಾಗೆ ಯಾರ್ಯಾರ ಮೇಲೆ ಇವ್ರಿಗೆ ಬೇಕೋ ದ್ವೇಷ ರಾಜಕಾರಣ ಮಾಡೋದಿಕ್ಕೆ ಉದ್ದೇಶಪೂರ್ವಕವಾಗಿ ಯಾರ ಮೇಲೆ ಮಾಡಬೇಕೋ ಅದಕ್ಕೋಸ್ಕರ ACB ಇಟ್ಕೊಂಡಿರ್ತಕ್ಕಂಥದ್ದು. ACB ಏನ್ ನಡೀತಾ ಇದೆ ಅಂತ ಎಲ್ರಿಗೂ ಗೊತ್ತಿದೆ. ಬಿಜೆಪಿ ಅಷ್ಟೊಂದು ಮನಸ್ಸಿಗೆ ಹಚ್ಕೊಂಡ್ಬಿಟ್ಟಿದೆ. ಯಾರು ಯಡಿಯೂರಪ್ಪನವ್ರ ಮೇಲೆ ಕೇಸ್ ಹಾಕಿದೆ. ಕೇಸ್ ಹಾಕಿದ್ದಕ್ಕಲ್ಲ, ಅಧಿಕಾರಿಯನ್ನ ಕರೆದು ನೀವು ಇದ್ರ ಮೇಲೆ ಬರ್ಕೊಡಿ, ನೀವು ಈ ತರ ಯಡಿಯೂರಪ್ಪನ ಮೇಲೆ ಬರ್ಕೊಡಿ ಅಂತ ಕೇಳ್ತಾರಲ್ಲ, ಇಂತ ನೀಚ್ ಕೆಲಸಕ್ಕೆ ಹೇಳ್ತಾ ಇರೋದು. ಅರುಣ್, ನನಗೆ ಮಾಹಿತಿ ಇರ್ತದ್ರಿ, ರೈಡ್ ಮಾಡೋದು ಇದು ಕೇಸ್ ಆಗ್ತಾ ಇರ್ತಕ್ಕಂಥದ್ದೆಲ್ಲ ಆಗಿದ್ದಾಗ ಅವ್ರಿಗೆ ಇದು ಒಬ್ಬ ಪೊಲೀಸ್ ಅಧಿಕಾರಿ ನಿಮ್ಮ ಮುಖ್ಯಮಂತ್ರಿಗಳ ಅಣತಿ ಅಂತ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು. ಅಲ್ಲಿ ಸತ್ಯವಂತ ಅಧಿಕಾರಿಗಳನ್ನೆಲ್ಲ ವರ್ಗ ಈಗ ಮೇವರಿಕ್ಕಿದ್ರು, ಯಾಕೆ ಟ್ರಾನ್ಸ್ಫರ್ ಮಾಡಿದ್ರು 2 ತಿಂಗಳಲ್ಲಿ? ಅವ್ರು ಹೇಳ್ದಂಗೆ ಕೇಳಲಿಲ್ಲ ಅಂತ ಹಾಕಿದ್ರು. ಗಿರೀಶ್ ಅವರು ಟ್ರಾನ್ಸ್ಫರ್ ಮಾಡಿದ್ರು. ACB ಏನಂತ ರೆಡ್ಡಿ ಅವರು ಆತ್ಮಪೂರ್ತಿಯಾಗಿ ಹೇಳಿ. ಒಂದ್ ನಿಮಿಷ ಹಿರೇಮಠ್ ಸರ್, ಒಂದೇ ನಿಮಿಷ. ರವಿಕೃಷ್ಣ ರೆಡ್ಡಿ ಅವರೇ, ಯಾರೋ ಕೇಳ್ತಾ ಇದ್ನಪ್ಪ, ಉಗ್ರವಾಗಿರುವಂತ ಹೋರಾಟವನ್ನ ಮಾಡ್ತೀವಿ ರಾಜ್ಯಾದ್ಯಂತ ಈ IT ದಾಳಿ ಭ್ರಷ್ಟಾಚಾರಿಗಳ ಮೇಲೆ ಅಂತ ಹೇಳಿ. ಎಲ್ಲಿ ಸರ್ ಅದೆಲ್ಲಾದ್ರೂ ಕಾಣಿಸ್ತಾ ನಿಮ್ಗೆ ಉಗ್ರ ಹೋರಾಟ? ಅಲ್ಲ ಪಾಪ ಯಡಿಯೂರಪ್ಪನವರು 2ನೇ IT DK ಶಿವಕುಮಾರ್ ಅವ್ರ ಮನೆ ಮೇಲೆ ರೈಡ್ ಆದ 2ನೇ ದಿವಸಕ್ಕೆ ಬಾಯ್ ಬಿಟ್ಟು ಅಗರ್ಭ ಶ್ರೀಮಂತರು DK ಶಿವಕುಮಾರ್ ಅವರು ಅಂತ ಹೇಳಿ ಆವತ್ತೇ ಕ್ಲೀನ್ ಚಿಟ್ ಕೊಟ್ರು. ಪಾಪ ಅವ್ರು ಅಮಿತ್ ಶಾ ಬಂದ್ರು, ಇಲ್ಲೇನೋ ಮಾಡಿದ್ರು, ಉಗ್ರವಾಗಿ ನಾವು 1 ವಾರದ ಕಾಲ, ಅದು ಭ್ರಷ್ಟ ಮಂತ್ರಿಗಳು ಹೆಸರುಗಳು ಹೇಳಿರ್ಲಿಲ್ಲ. ಯಾಕಂದ್ರೆ ಪಾಪ DK ಶಿವಕುಮಾರ್ ಅಂತ ಹೇಳಿದ್ರೆ ಪಾಪ ನಾವು ಇರುವಂತ ವ್ಯವಹಾರಿಕ ಸಂಬಂಧ ಎಲ್ಲಿ ಕಳ್ಸೋಗುತ್ತೆ. ಆದ್ರೆ ಆಗ್ಲಿಂದ ನಾನೊಂದು ಮಾತು ಗಮನಿಸ್ತಾ ಇದ್ದೆ, 2 ಪದಗಳು ಪದೇ ಕೇಳಿ ಬರ್ತಾ ಇರೋದು. ಈಗ ಸಿದ್ದರಾಮಯ್ಯ ಮಾತಾಡಿದ್ದು, DK ಶಿವಕುಮಾರ್ ಮಾತಾಡಿದ್ದು, ಮೋಟಮ್ಮ ಮಾತಾಡಿದ್ದು, ಮತ್ತೆ ಪುಟ್ಟಸ್ವಾಮಿ ಅವರು ಮಾತಾಡಿದ್ದು. ಒಬ್ರು ಬಿಜೆಪಿ, ಮಿಕ್ಕಿದ 3 ಜನ ಕಾಂಗ್ರೆಸ್ ಅವರು. ಅಂದ್ರೆ ಒಂದು ಬಿಜೆಪಿ ಕಾಂಗ್ರೆಸ್ ಇಬ್ರು ದ್ವೇಷದ ರಾಜಕಾರಣ. ಇವ್ರು ಅವ್ರ ದ್ವೇಷದ ರಾಜಕಾರಣ ಮಾಡ್ತಾರೆ ಅಂತ ಹೇಳ್ತಾರೆ, ಇವ್ರು ದ್ವೇಷದ ರಾಜಕಾರಣ ಮಾಡ್ತಾರೆ ಅಂತ ಹೇಳ್ತಾರೆ. ನಾನು ಕೈ ಮುಗಿದು ಇಬ್ಬರಲ್ಲೂ ಕೇಳ್ಕೊಳ್ತೀನಿ, ಸ್ವಾಮಿ, ಕರ್ನಾಟಕ ರಾಜ್ಯದ ಜನರ ಹಿತದೃಷ್ಟಿಯಿಂದ ದಯವಿಟ್ಟು ಈ ದ್ವೇಷದ ರಾಜಕಾರಣವನ್ನ ಮುಂದುವರಿಸಿ. ನೀವು ಕೇಂದ್ರ ಸರ್ಕಾರದಲ್ಲಿ ನಿಮ್ಮಲ್ಲಿರುವಂತ, ಯಾಕಂದ್ರೆ ನಾನು ನೋಡಿದ ಹಾಗೆ ಈ IT ರೇಡಲ್ಲಾಗ್ಲಿ ACB ನಲ್ಲಾಗ್ಲಿ ಎಲ್ಲೂ ಕಳಂಕಿತರಲ್ಲದವರ ಮೇಲೆ ದಾಳಿ ಆಗಿದ್ದನ್ನು ನಾನು ಇಲ್ಲಿ ತನಕ ನೋಡಿಲ್ಲ. ಅವ್ಯವಹಾರಗಳು ಮಾಡಿಲ್ಲ, ಭ್ರಷ್ಟಾಚಾರ ಮಾಡಿಲ್ಲ, ಇವ್ರು ಕಳಂಕಿತರಲ್ಲ. ಈಗ ಮೋಟಮ್ ಅವ್ರ ಮೇಲೆ ಆಗಿದ್ದನ್ನು ನಾನು ನೋಡಿಲ್ಲ. ಹಾಗಾಗಿ ದಯವಿಟ್ಟು ನೀವು ಈ ದೇಶದ ರಾಜಕಾರಣ ಏನಿದೆ ಅದನ್ನ ಕಂಟಿನ್ಯೂ ಮಾಡಿ. ಕಾಂಗ್ರೆಸ್ನವರು ACBಯನ್ನು ಎಷ್ಟು ಬೇಕಾಗುತ್ತೋ ಅಷ್ಟು ದುರ್ಬಳಕೆ ಮಾಡಿಕೊಂಡು ಯಡಿಯೂರಪ್ಪನವರ ಮೇಲೆ ಇರುವಂತಹ ಎಲ್ಲಾ ಆರೋಪಗಳ ಮೇಲೆ ಇನ್ನೊಂದು ಸಲ ತನಿಖೆ ಮಾಡಿ, ಅದೇ ತರಕ್ಕೆ ಕೇಂದ್ರ ಸರ್ಕಾರವು ಈ ದ್ವೇಷದ ರಾಜಕಾರಣವನ್ನ ಕಂಟಿನ್ಯೂ ಮಾಡಲಿ. ಕೇಂದ್ರ ಸರ್ಕಾರ ಬಿಜೆಪಿ ಅವರು. ಹಿರೇಮಠ್ ಸರ್, ಎರಡೂ ಪಕ್ಷಗಳು ಕೂಡ ತಮ್ಮ ನಾಯಕರನ್ನ ಡಿಫೆಂಡ್ ಮಾಡ್ಕೊಳ್ಳೋಕೆ, ರಕ್ಷಣೆಯನ್ನ ಮಾಡ್ಕೊಳ್ಳೋಕೆ ಈ ರಾಜಕೀಯ, ದ್ವೇಷದ ರಾಜಕೀಯ ಅನ್ನೋ ಶಬ್ದವನ್ನ ಅಸ್ತ್ರವನ್ನಾಗಿ ಮುಂದೆ ಇಟ್ಕೊಳ್ತಾ ಇದ್ದಾವ ಅಂತ? ಇಲ್ಲ, ನಾನು ಏಕೆ ಆಗಲೇ ನಗ್ತಾ ಇದ್ದಂದ್ರೆ, ಇಂಗ್ಲಿಷ್ದೊಳಗೆ ಹೇಳ್ತಾರೆ ಕೆಟಲ್ ಕಾಲಿಂಗ್ ದ ಪಾಟ್ ಬ್ಲ್ಯಾಕ್ ಅಂತ. ಅಂದ್ರೆ ಒಂದೇನು ಕಿಟ್ಲೆ ಇದು ಆಗಿರ್ತದೆ, ಕಪ್ ಆಗಿರ್ತದೆ, ಅದು ತವೆ ನೋಡಿ ನಗ್ತಿತ್ತಂತ. ಹಂಗ ಇವು ಎರಡು ಇಲ್ಲ, ಅದು ಎರಡನೇ ಸರ. ಈಗ ಇಲ್ಲಿ ನೋಡಿ, ಈಗೇನು DK ಶಿವಕುಮಾರ್ ಮೇಲೆ ಏನವ್ರು ಮಾಡ್ತಾ ಇದ್ದಾರೆ, ಇದು ತುಂಬಾ ಸ್ವಾಗತಾರ್ಹ. ಯಾಕಂದ್ರೆ ಅವ್ ಮಹಾಭ್ರಷ್ಟ ಇದ್ದಿದ್ದು ಎಲ್ಲರಿಗೂ ಗೊತ್ತಿದೆ. ಆಗಲೇ ಹೇಳಂದ್ರೆ ಅದನ್ನ ಮತ್ತೆ ಹೇಳ್ತೀನಿ, 10.8 ಲ್ಯಾಕ್ ಮೆಟ್ರಿಕ್ ಟನ್ ಹ್ಯಾಂಗ್ ಇವರು ಹಗಲು ದರೋಡೆ ಮಾಡಿದ್ರು SM ಕೃಷ್ಣ ಇದ್ದಾಗ. ಆದ್ರೆ ಇವ್ರ ನೋಡ್ರಿ ಬಿಜೆಪಿ ಅವ್ರನ್ನ, ಸರ್ ಪಾರ್ಟಿ ವಿತ್ ಡಿಫರೆನ್ಸ್ ಅಂತ ಇಲ್ಲಿ ಬಂದವರು ಏನೇನು ಮಾಡ್ಯಾರ. ಈಗ ಉದಾಹರಣೆ 3 ತಗೊಳ್ರಿ. ಒಂದು ಯಾರು ಏನವ್ರ ಹೆಸರು, ಶ್ರೀರಾಮುಲು ಅಂತ ದೊಡ್ಡ ಪಕ್ಷ ಕಟ್ಲಕ್ ಹೊಂಟಿದ್ ನೋಡ್ರಿ ಆ ಮಾರಾಯರು. ಅವರು 100 ಕೋಟಿ ರೂಪಾಯಿ ಮನಿ ಕಟ್ಟ್ಯಾರ ಸರ್. ಅವ ಯಾರು ಗಾಲಿ ಜನಾರ್ದನಿ ಬಂದು ಉದ್ಘಾಟನೆಗೆ ಬರ್ತಾನ. ಅಲ್ಲ, ಈ ಬಿ ಶ್ರೀರಾಮುಲು ಅವರು ಎಲ್ಲಿ ಪ್ರಾಮಾಣಿಕ ಕಾಯಕ ಮಾಡಿ 100 ಕೋಟಿ ರೂಪಾಯಿ ಎಂದು ಗಳಿಸಿದ್ದು ಇವರು ಬೆವ ಸುರಿಸಿ? ಹ್ಯಾಂಗ್ ಬಂತದು, ಎಲ್ಲಿಂದ ಬಂತು, ಇದು ಎಲ್ಲರಿಗೂ ಗೊತ್ತಿದೆ. ಆಮೇಲೆ ಅದೇ ಮಹಾಭ್ರಷ್ಟ ಏನಂತೀರಿ ನೀವು,
ಮೈನಿಂಗ್ ಮಾಫಿಯಾದ ಕಿಂಗ್ ಪಿನ್ ಗಾಲಿ ಜನಾರ್ದನ್ ರೆಡ್ಡಿ ತಾನೇ ಹೇಳಿದ್ದ, ನಾನು ಅಟ್ಲೀಸ್ಟ್ 35,000 40,000 ಕೋಟಿ ರೂಪಾಯಿ ನನ್ಗೆ ಇದು ಇದೆ ಅಂತ. ಅವನ ಮೇಲೆ ಏನಾದ್ರೂ ಮಾಡ್ತಾ ಇದಾರೆ ಇವರು ನಾಚಿಗೇಡಿಗಳು. ಯಾಕಂದ್ರೆ ಅದನ್ನೇ ಕೇಳ್ತಾ ಇರೋದು ಕಾಂಗ್ರೆಸ್ನವರು. ಬಿಜೆಪಿಯಲ್ಲಿರುವಂತ ಇಂಥವರ ಮೇಲೆ ಐಟಿ ದಾಳಿ ನಡೆಯಲ್ಲ. 100 ಕೋಟಿ ರೂಪಾಯಿ ಖರ್ಚು ಮಾಡಿ ಮದುವೆಯನ್ನ ಮಾಡ್ತಾರೆ, ಇಲ್ಲಿ ಐಟಿ ದಾಳಿ ನಡೆಯಲ್ಲ. ಅವ್ರು ಏನ್ ಬೇಕಾದ್ರೂ ಮಾಡ್ತಾರೆ, ಅಲ್ಲಿ ಐಟಿ ದಾಳಿ ನಡೆಯಲ್ಲ. ರೈಡ್ ನಡೆದು ಸರ್ ಒಂದ್ ನಿಮಿಷ, ಈಗ ಇಲ್ಲಿ ನೋಡಿ ನೀವು ಅವ್ರ ಮೇಲೆ ಯಾಕೆ ಆಗ್ತಾ ಇಲ್ಲ ಅಂತ ಮದುವೆ ಆದ್ಮೇಲೆ ಅಕೌಂಟ್ ಕೊಟ್ಟಿದ್ದಾರೆ, ಚಾರ್ಜ್ ಶೀಟ್ ಹಾಕಿದ್ದಾರೆ. ಚಾರ್ಜ್ ಶೀಟ್ ಹಾಕಿರ್ತಕ್ಕಂಥದ್ದು ಕೋರ್ಟ್ ನಲ್ಲಿ ನಡೀತಾ ಇದೆ. ಕೋರ್ಟ್ ನಲ್ಲಿ ತೀರ್ಮಾನ ಆಗೋದನ್ನ ಹೀಗೆ ಯಾಕೆ ಮಾಡೋದು? ಚಾರ್ಜ್ ಶೀಟ್ ಹಾಕಿಲ್ವ ಅವ್ರ ಮೇಲೆ? 5 ವರ್ಷ ಅವ್ನು ಜೈಲಲ್ಲಿ ಡಿಫೆಂಡ್ ಮಾಡ್ತಾರೆ. MLC ಇದ್ದಾರೆ, ಅವ್ರು ಗೊತ್ತಿರಬೇಕು. ಇವತ್ತು ಕರ್ನಾಟಕ ಸರ್ಕಾರದಲ್ಲಿ 3 ಜನ ಸಚಿವರ ಒಂದು ಕಮಿಟಿ ಮಾಡಿ ಎಲ್ಲೆಲ್ಲಿ ಮೈನಿಂಗ್ ಇಂದ ನಮಗೆ ಏನು ಬರಬೇಕಾಗಿದ್ದ ರೆವಿನ್ಯೂ ಕೋತಾ ಆಗಿದೆಯೋ, ಟ್ಯಾಕ್ಸ್ ಅಲ್ಲಿ ಕಳತನ ಮಾಡಿದಾರೋ ಅದನ್ನ ಮರು ವಶಪಡಿಸಿಕೊಳ್ಳಬೇಕು, ಅವರ ಆಸ್ತಿ ಎಲ್ಲ ಅಟ್ಯಾಚ್ ಮಾಡಬೇಕು ಅಂತೇಳಿ HK ಪಾಟೀಲ್ ನೇತೃತ್ವದ ಸಮಿತಿ ಒಂದು ವರದಿ ಕೊಟ್ಟಿದೆ. ಬಿಜೆಪಿ ಅವರು ತುಟಿಪಿಟಕ್ಕಂತ ಇಲ್ಲ, ಕಾಂಗ್ರೆಸ್ ಅವರು ತುಟಿಪಿಟಕ್ಕಂತಿಲ್ಲ. ಅಲ್ಲಿ ಹೋದ್ರೆ ಬಳ್ಳಾರಿಗೆ ಇಂತಹ ಒಬ್ಬ ವ್ಯಕ್ತಿ ಯಾವ್ದೋ ಒಬ್ಬ ಏನೋ ಹೆಸರು ಅಲ್ಲಿ ಹೋಗಿ ನೋಡಿ ಅಂದ್ರೆ ಅವನ ಹತ್ರ ನಯಾ ಪೈಸಾ ಇಲ್ಲ ಅಂತ ಹೇಳಿ ಇದೇ ಕಾಂಗ್ರೆಸ್ ಸರ್ಕಾರದ ಮುಖ್ಯ ಉಸ್ತುವಾರಿಯಲ್ಲಿರುವಂತಹ DC ಅವರು ಇಲ್ಲ, ಆ ಮನುಷ್ಯನ ಹತ್ರ ನಯಾ ಪೈಸಾ ಇಲ್ಲ ಅಂತ ಹೇಳ್ತಾರೆ. ಬಿಜೆಪಿ ಅವರು ಯಾವತ್ತಾದ್ರೂ ಅದ್ರ ಬಗ್ಗೆ ಮಾತಾಡಿದಾರ? ನಾ ಬಿಟ್ಬೋಣ. ಜನಾರ್ದನ್ ರೆಡ್ಡಿ ಬಗ್ಗೆ ಕೆಲವೊಂದಿರೋ ಕೇಸ್ ಕೋರ್ಟಲ್ಲಿದೆ. ಆದರೆ ಅಲ್ಲಾಗಿರುವಂತಹ ಅಕ್ರಮಗಳು, ಅನ್ಯಾಯಗಳು, ಸರ್ಕಾರಕ್ಕಾಗಿರುವಂತಹ ನಷ್ಟವನ್ನ ಹೇಳಲ್ಲ. ಒಂದ್ ನಿಮಿಷ, ನೀವು ಫೀಲ್ಡಿಗೆ ಇಳಿದವರು, ರಾಜಕೀಯದಲ್ಲಿ ನಿಮ್ಗೆ ಗೊತ್ತಿದೆ, ಸರ್ಕಾರದವರೇ ಬಿಜೆಪಿ ಕಾಂಗ್ರೆಸ್ ಪಾಲಿಟಿಕ್ಸ್ ಗೊತ್ತಿಲ್ವಾ? ಒಬ್ಬ ಬಿಜೆಪಿ ಅವರು ಜನಾರ್ದನ್ ರೆಡ್ಡಿಯನ್ನ ಇಷ್ಟು ಪ್ರಬಲವಾಗಿ ಡಿಫೆಂಡ್ ಮಾಡ್ಕೊಳ್ತಾ ಇರೋದು ನಾವು ನೋಡ್ತಾ ಇದೀವಿ. ಇದು ಹಲವಾರು ಅರ್ಥಗಳನ್ನ, ಇದು ಮುಂದಿನ ಚುನಾವಣೆಗೆ ಹಲವಾರು ಅರ್ಥಗಳನ್ನ ಕೊಡುತ್ತೆ. ಯಾಕೆ ಕುಮಾರಸ್ವಾಮಿ ಅವರು ಅಥವಾ ಬಿಜೆಪಿ ಇದ್ದವರು ಚುನಾವಣೆ ಹತ್ರ ಬರ್ತಿದ್ದಾಗೇನೆ ಗಾಲಿ ಜನಾರ್ದನ್ ರೆಡ್ಡಿ ಮೇಲೆ ಪಾಪ ಜೈಲು ಹೋಗಿದ್ರು ಪುಟ್ಸ್ವಾಮಿ ಅವರೇ, ಮೋಟಮ್ಮವ್ರೆ ಒಂದ್ ನಿಮಿಷ. ಹಿರೇಮಠ್ ಸರ್, ಒಂದು ಬ್ರೇಕಿಗೆ ಹೋಗಿದ್ದೆ, ವಾಪಸ್ ಬರ್ತೇನೆ. ನಿಮ್ಗೆ ಕೇಳಬೇಕು, ನೀವು ಆರೋಪ ಮಾಡಿದ್ದು ಸುಮಾರು ವರ್ಷಗಳ ಹಿಂದೆನೆ ಈ ಎಲ್ಲಾ ದಾಖಲೆಗಳನ್ನ ಇಟ್ಟು, ಅವಾಗ ಯಾವ್ದು ಐಟಿ ದಾಳಿ ನಡೀಲಿಲ್ಲ ಸರ್. ಈಗ ಐಟಿ ದಾಳಿ ನಡೀತಲ್ಲ ಸರ್, ಈ ಟೈಮಿಂಗ್ ಬಗ್ಗೆ ಒಂದು ಪ್ರಶ್ನೆ ಕೂಡ ಹುಟ್ಕೊಳ್ಳುತ್ತೆ. ಚರ್ಚೆಯನ್ನ ಮಾಡ್ತೀನಿ ನಿಮ್ ಜೊತೆ. ಎಸ್ ಹಿರೇಮಠ್ ಸರ್, ನಾನು ಅವಾಗ್ಲೇ ಒಂದು ಪ್ರಶ್ನೆಯನ್ನ ಕೇಳ್ಬೇಕು ಅಂತ ಇದ್ದೆ. ಹಲವು ವರ್ಷಗಳ ಹಿಂದೆನೆ ಈ ಎಲ್ಲಾ ದಾಖಲೆಗಳನ್ನ ಇಟ್ಕೊಂಡು DK ಶಿವಕುಮಾರ್ ಅವರ ಮೇಲೆ ಗಂಭೀರವಾಗಿರುವಂತಹ ಆರೋಪವನ್ನ ಮಾಡಿದ್ರಿ. ಆ ಸಂದರ್ಭದಲ್ಲಿ ಯಾರು ಡೋಂಟ್ ಕೇರ್ ಅಂತ ಅಂದ್ರು. ಈಗ ಐಟಿ ದಾಳಿ ನಡೀತಾ ಇದೆ ಅಂದಾಗ ಅದಕ್ಕೆ ರಾಜಕೀಯ ಇರಬೇಕು, ರಾಜಕೀಯ ಲೇಪನ ಇದೆ ಅನ್ನೋದು ಸ್ಪಷ್ಟವಾಗಿ ಕಾಣಿಸಲ್ವಾ ಸರ್? ಇಲ್ಲ, ನನಗೇನ್ ಬಹಳ ಶಾಕ್ ಆಗ್ತದಂದ್ರೆ ಈ ಬಿಜೆಪಿ ಮಂದಿ, ಕಾಂಗ್ರೆಸ್ ಮಂದಿಗೆ ನಮ್ಮ ಪಾರ್ಲಿಮೆಂಟರಿ ಡೆಮಾಕ್ರಸಿ ಒಳಗೆ ಏನೊಂದು ಒಳ್ಳೆಯ ಉತ್ಕೃಷ್ಟ ಅಂಶಗಳಿವೆ, ಅದನ್ನ ಅವ್ರು ನಿಜವಾಗ್ಲೂ ಒಂದು ತಿಳುವಳಿಕೆ ಇರುವಂತಹ ರಾಜಕಾರಣಿಗಳಾಗಿದ್ದರೆ ಸ್ವಾಗತ ಮಾಡಬೇಕು. ಯಾಕಂದ್ರೆ ಈ ಕಾಂಗ್ರೆಸ್ ಪಕ್ಷ ಏನು ಅಧಿಕಾರದಲ್ಲಿತ್ತು, ಅವರಷ್ಟು ಈ ದೇಶದೊಳಗೆ ಭ್ರಷ್ಟಾಚಾರ ಮಾಡಿದವರು ಮತ್ತೆಷ್ಟು ಅಲ್ಲ. ಕಳೆದ 2-3 ದಶಕದೊಳಗಂತೂ ಅವರು ಸೀಮೆ ಮೀರಿ ಹೋಗಿದ್ದಾರೆ. ಈ ದೇಶದ ಜನತೆ ವಾಕರಿಕೆ ಬಂದು ಈಗೆಷ್ಟು ಅವರು ಒಂದು ವಿಪಕ್ಷ ಆಗ್ಬೇಕಾದ್ರೆ 10% MP ಏನ್ ಬೇಕು ಅಷ್ಟು ಸುದಕ್ಕೆ ಇಲ್ಲ ಇವರಿಗೆ. ಇವರು ಏನಾದರೂ ಪಾಠ ಕಲಿತಾ ಇದ್ದಾರೋ ಅಥವಾ ಈ DK ಶಿವಕುಮಾರ್ ಇನ್ನೂ ಬಹಳ ಮಂದಿ ಇದ್ದಾರೆ ಇವರೊಳಗೆ ಭ್ರಷ್ಟರು ಎಲ್ಲರೂ, ಅಂಥವ್ರನ್ನು ತಿರುಗಿ ಮಾಡ್ತಾರೋ. ಅಷ್ಟೇ ಅಲ್ಲ, ಹೊಸ ಹೊಸ ಭ್ರಷ್ಟಾಚಾರಿಗಳ ನಿರ್ಮಾಣ ಮಾಡ್ತೀವಿ. ಸಿದ್ದರಾಮಯ್ಯ ಮೊದಲು ಏನು ಅಂತ ಇರ್ಲಿಲ್ರಿ, ಈಗ ಎಷ್ಟೊಂದು ಆಗಿವೆ. ಅವರ ಫಾರ್ಮ್ ಹೌಸ್ ಏನು, ಅವ ಲಕ್ಷ್ಮಣ ಏನ್ ಮಾಡ್ಯಾನ, ಅದು ಗಡಿಯಾಳ ಏನು, ಆಮೇಲೆ ಇನ್ನೂ ಬೇರೆ ಬೇರೆ ಏನದಾವು, ಆಮೇಲೆ ಡಿನೋಟಿಫೈ ಮಾಡಿದ್ದು. ನನಗನ್ಸೋ ಮಟ್ಟಿಗೆ ಇವರು ಏನೂ ಇತಿಹಾಸದಿಂದ ಪಾಠ ಕಲಿತಾ ಇಲ್ಲ, ಮಾಡ್ತಾ ಇಲ್ಲ. ಮತ್ತು ನನಗೇನು ಶಾಕ್ ಆಗ್ತದಂದ್ರೆ, ಒಬ್ಬರ ಹಿರಿಯ ಲೆಜಿಸ್ಲೇಟರ್ ಏನಿದ್ದಾರೆ ಮೋಟಮ್ಮ ಅವರು, ಈಗ 25 ವರ್ಷದ ಹಿಂದಿನಿಂದ ರಿಪಬ್ಲಿಕ್ ಅಂತ ಏನೋ ಇದು ಪ್ರಜಾಪ್ರಭುತ್ವ ಶುರು ಆದಾಗ ಈ ಹಣ ವ್ಯಾಪಾರ ಮತ್ತು ಈ ರಾಜಕಾರಣ ಅಂದ್ರೆ ಪಬ್ಲಿಕ್ ಜೀವನ ಇದಕ್ಕೆ ಏನೂ ಸಂಬಂಧ ಇರಬಾರ್ದು. ಅಲ್ಲಿ ಇಷ್ಟು ಸ್ಪಷ್ಟವಾಗಿ ಹೇಳ್ತಾರಲ್ಲ, ಎಲ್ಲಿ ಅವಾಗಿನ ಟೈಮ್ದೊಳಗೆ ಹಣ ಅಂದ್ರೆ ಬಂಗಾರ ಮತ್ತು ಬೆಳ್ಳಿ ಇತ್ತು. ಅವರಂತರ ಅವರಿಗೆ ಪ್ರೈವೇಟ್ ಪ್ರಾಪರ್ಟಿ ಅತಿ ಕಡಿಮೆ ಇರಬೇಕು,
ಅವ್ರ ಜೀವನ ಪಾರದರ್ಶಕವಾಗಿರಬೇಕು. ಎಲ್ಲಿ ಬೆಳ್ಳಿ ಬಂಗಾರ ಇದೆ ಅದೇ ರೂಫ್ ಅಂದ್ರೆ ರೂಫ್ ಕೆಳಗಡೆಗೆ ಅವರು ಬರಬಾರದೆಂದು ಅಂತ ಹೇಳೋರು ಇವತ್ತು ಆ ಡಿ.ಕೆ. ಶಿವಕುಮಾರ್ನ ತಮ್ಮ ಡಿ.ಕೆ. ಸುರೇಶನ್ ಅದಲ್ರಿ ಇಷ್ಟು ನಾಚಿಗೇಡಿದ್ದಾನೆ. ನಾವೆಲ್ಲ ಬಿಸ್ನೆಸ್ ಒಳಗೆ, ನನ್ನ ಅಭಿಪ್ರಾಯದೊಳಗೆ ಬಿಸ್ನೆಸ್ ಒಳಗೆ ಯಾರು ಇರ್ತಾರೆ ಅವ್ರು ರಾಜಕಾರಣದೊಳಗೆ ಹೋಗಬಾರದಂತಲ್ಲ. ಮೊಮೆಂಟ್ ಅವ್ರು ರಾಜಕಾರಣದೊಳಗೆ ಎಂಟರ್ ಆದ್ರೆ ಅವು ಎಲ್ಲವನ್ನ ರಾಜೀನಾಮೆ ಕೊಟ್ಟು ಸಿವಿಯರ್ ಮಾಡಿ ತಮ್ಮ ಅಧಿಕಾರದಲ್ಲಿರುವವರೆಗೆ ಅದಕ್ಕೆ ಯಾವುದೇ ಸಂಬಂಧ ಇಟ್ಕೋಬಾರದು. ಹಿರೇಮಠ್ ಸರ್, ಆದ್ರೆ ಇನ್ನೊಂದು ಮಗದೊಂದು ಪ್ರಶ್ನೆ ಬರುತ್ತೆ. ಒಂದ್ ನಿಮಿಷ ಹಿರೇಮಠ್ ಸರ್, ಮಗದೊಂದು ಪ್ರಶ್ನೆ ಬರುತ್ತೆ. ರವಿಕೃಷ್ಣ ರೆಡ್ಡಿ ಸರ್ ಹೇಳಿ. ಐಟಿ ದಾಳಿ ನಡೆದಂತ ಸಂದರ್ಭ ಡಿ.ಕೆ. ಶಿವಕುಮಾರ್ ಅವರ ನಿವಾಸದ ಮೇಲೆ ಎಲ್ಲರೂ ಕೂಡ ಏನೋ ಆಯ್ತು, ಐಟಿ ದಾಳಿ ನಡೀತು, ಎಲ್ಲವೂ ಕೂಡ ನಡೆಯುತ್ತೆ ಅಂತ ಇದ್ವಿ. ಬಟ್ ಗೌರವಾನ್ವಿತ ಮಠಾಧೀಶರು ಅಂತ ನಾವು ಕರೆಸ್ಕೊಳ್ತಾ ಇದ್ದಂತ ಗೌರವಾನ್ವಿತ ದೊಡ್ಡ ದೊಡ್ಡ ಮಠಾಧೀಶರುಗಳು ಡಿ.ಕೆ. ಶಿವಕುಮಾರ್ ಅವರ ನಿವಾಸಕ್ಕೆ ತೆರಳಿಬಿಟ್ಟು ಸಮಾಧಾನ ಮಾಡಿ ಬರ್ತಾರಲ್ಲ, ಅಂತ ಪ್ರಮಾಣದಲ್ಲಿ ಏನಾದ್ರು ಆಯ್ತಾ ಸರ್? ಇದು ಮನೆಯಲ್ಲಿ ಏನಾದ್ರು ಅನಾಹುತ ಸಂಭವಿಸಿರೋ ರೀತಿಯಲ್ಲಿ ಹೋಗ್ಬಿಟ್ಟು ಕರ್ನಾಟಕದ ಮಠಗಳಿಗೆ ಒಂದು ಪರಂಪರೆ ಇದೆ. ವಿಶೇಷವಾಗಿ ಬಸವಣ್ಣನ ಆದರ್ಶದಲ್ಲಿ ಅಥವಾ ಬಸವಣ್ಣನ ಪರಂಪರೆಯಲ್ಲಿ ಬಂದಂತಹ ಮಠಾಧೀಶರಿಗೆ ಒಂದು ದೊಡ್ಡ ಪರಂಪರೆ ಇದೆ. 2008ರಿಂದ ಈಚೆಗೆ ಯಾವ ಮಠಾಧೀಶರುಗಳು ಅಥವಾ ಆಧ್ಯಾತ್ಮ ಮುಖಂಡರುಗಳು ಸಮಾಜಕ್ಕೆ ಮಾರ್ಗದರ್ಶನ ಕೊಡಬೇಕಾಗಿತ್ತೋ ಅವರು ಸ್ವತಃ ಭ್ರಷ್ಟರಾಗಿದ್ದು ಅಲ್ಲದೆ ಸಾವು ಭ್ರಷ್ಟರಾಗೋದಕ್ಕೆ ಅವಕಾಶವನ್ನ ಮಾಡಿಕೊಟ್ರು. ಒಂದಷ್ಟು ಆ ಸಂದರ್ಭದಲ್ಲಿ ಬಂದಂತಹ ಕೆಲವೊಂದು ಏನು ಪುಣ್ಯಾತ್ಮರು, ವಿಶೇಷವಾಗಿ BS ಯಡಿಯೂರಪ್ಪನವರು ಹಲವಾರು ಮಠಾಧೀಶರುಗಳನ್ನ ದಾರಿ ತಪ್ಪಿಸೋದನ್ನ ನಾವು ನೋಡ್ತಾ ಬಂದ್ವಿ. ಇಂತಹ ಮಠಗಳಿಗೆ ಇಷ್ಟಿಷ್ಟು ದುಡ್ಡು ಬಿಜೆಪಿ ಸರ್ಕಾರದಲ್ಲಿ ವಿಶೇಷವಾಗಿ ಅದನ್ನ ನಾವು ನೇರವಾಗಿ ಸಮಾಜನೂ ಒಪ್ಪುತ್ತೆ, ಎಲ್ಲರೂ ಒಪ್ಪುತ್ತೆ, ಪುಟ್ಟಸ್ವಾಮಿ ಅವರು ಒಪ್ತಾರೆ. ವಿಶೇಷವಾಗಿ ಮಠಾಧೀಶರುಗಳನ್ನ ಅವ್ರು ಕೆಡಬಾರ್ದಿತ್ತು, ಆದ್ರೆ ಕೆಡೋದಿಕ್ ಸಿದ್ಧವಾಗಿದ್ರೇನು ಅವರು. ಮಠಾಧೀಶಗಳನ್ನ ಪೂರ್ತಿಯಾಗಿ ಯಡಿಯೂರಪ್ಪನವರು ಹಣದಲ್ಲಿ ಕೊಂಡುಕೊಂಡು ಬಿಟ್ರು, ಜಾತಿಲಿ ಕೊಂಡುಕೊಂಡು ಬಿಟ್ರು. ಬಸವಣ್ಣ ಪರಂಪರೆ ದೊಡ್ಡ ಪರಂಪರೆ, ಒಂದು ಜಾತ್ಯತೀತವಾದ ಪರಂಪರೆ, ಸಮಾಜವನ್ನೇ ಒಗ್ಗೂಡ್ಸೋದಿಕ್ಕೆ ಹೋದಂತಹ ಪರಂಪರೆ. ಅದರಲ್ಲಿ ಹೋಗ್ಬಿಟ್ಟು ಇಲ್ಲ ಇವರು ಈ ಪರ್ಟಿಕ್ಯುಲರ್ ಉಪಜಾತಿಗೆ ಸೇರಿದಂಥವ್ರು, ಈ ಪರ್ಟಿಕ್ಯುಲರ್ ಜಾತಿಗೆ ಸೇರಿದಂಥವ್ರು ಅಂತ ಅವ್ರನ್ನೆಲ್ಲ ವಿಂಗಡಿಸ್ಬಿಟ್ಟು ಯಡಿಯೂರಪ್ಪನವರು ಪೂರ್ತಿಯಾಗಿ ಮಠಾಧೀಶರುಗಳ ಒಂದು ಪರಂಪರೆ ಏನಿತ್ತು ಅಥವಾ ಒಂದು ಆದರ್ಶ ಏನಿತ್ತು ಅದನ್ನ ಹಾಳು ಮಾಡಿದ್ರು. ಆದ್ರೆ ಅದೇ ಮಠಾಧೀಶರುಗಳು ಈಗ ಹೋಗಿ ಡಿ.ಕೆ. ಶಿವಕುಮಾರ್ ಅವ್ರ ಮನೆಗೆ ಹೋಗ್ಬಿಟ್ಟು ನಿನಗೆ ಒಳ್ಳೇದಾಗ್ಲಿಯಪ್ಪ ಅಂತ ಹೇಳ್ತಾರೆ ಅಂದ್ರೆ ಯಾರು ಒಳ್ಳೇದಾಗ್ಲಿ? ಏನ್ ಹೇಳ್ತಾ ಇದ್ದಾರೆ ಇವರು? ನಿಜಕ್ಕೂ ಇವರಿಗೆ ಆಧ್ಯಾತ್ಮ ಅಥವಾ ಏನೋ ಒಂದು ಪಾರಂಪರಿಕವಾದ ಒಂದು ವಿಚಾರದಲ್ಲಿ ಏನಿದೆ? ಇದು ಗಂಭೀರವಾಗಿ ನಾನು ಇತ್ತೀಚೆಗೆ ಒಂದೆರಡು ಮಠಾಧೀಶಗಳ ಹತ್ರ ಸ್ವಲ್ಪ ನಾವು ಯಾವ್ದೋ ಕೆಲವೊಂದು ಅವ್ರಿಗಿರುವಂತಹ ಪ್ರಭಾವದಿಂದಾಗಿ ಕೆಲವೊಂದು ಸಾಮಾಜಿಕ ವಿಚಾರಗಳಿಗೆ ನಾವು ಮತ್ತೆ ಹಿರೇಮಠರೆಲ್ಲ ಹೋಗಿ ಗದಗಿನ ತೋಂಟದಾರ್ಯ ಸ್ವಾಮೀಜಿಗಳ ಅವರ ಮಾರ್ಗದರ್ಶನದಲ್ಲಿ ಕಪ್ಪತ್ಗುಡ್ಡದ ಬಗ್ಗೆ ವಿಚಾರವಾಗಿ ಹೋರಾಟ ಮಾಡಿದ್ವಿ. ಇತ್ತೀಚೆಗೆ ನಾನು ನಿರ್ಮಲಾನಂದನಾಥ ಸ್ವಾಮೀಜಿ ಆದ್ರೆ ಹಲವಾರು ಮಠಾಧೀಶಗಳು ಪೂರ್ತಿಯಾಗಿ ಜಾತಿ ಕೂಪುಗಳಾಗಿದ್ದಾವೆ. ಸಾಂತ್ವನ ಹೇಳ್ತಕ್ಕಂಥ ಅವ್ರ ಮನೆಗೆ ರೈಡ್ ಆದ ಮನೆಗೆ ಸಾಂತ್ವನ ಹೇಳ್ತಕ್ಕಂಥದ್ದು ಸರಿಯಲ್ಲ. ಒಂದ್ ನಿಮಿಷ ನಾನು ಮುಗಿಸ್ತೀನಿ. ಅದನ್ನ ನಾನು ಒಪ್ಪೋದಿಲ್ಲ. ಸ್ವಾಮಿಗಳು ಅಂತ ವಿಚಾರಗಳಲ್ಲಿ ಕೈ ಹಾಕಬಾರ್ದು, ಅಂತ ವಿಚಾರಗಳಲ್ಲಿ ಭ್ರಷ್ಟಾಚಾರಕ್ಕೆ ಮನ್ನಣೆಯನ್ನು ಕೊಡ್ತಕ್ಕಂಥದ್ದಲ್ಲ. ಅವ್ರು ಹೊರಗಡೆ ಬಂದಾಗ ಇವ್ರು ಹೋಗಿ ಸಾಂತ್ವನ ಹೇಳಿ ಅನ್ಯಾಯ ಆಯ್ತು ನಿಮ್ಗೆ ಅಂತ ಹೇಳಿ ಒಂದ್ ಹೇಳ್ಬೋದು. ಅವ್ರು ಓದದನ್ನ ನಾನು ಒಪ್ಪೋದಿಲ್ಲ, ಸರಿ ಇಲ್ಲ ಅದು ಅಂತ ಹೇಳ್ತಾ ಇದ್ದೀನಿ. ಮತ್ತೆ ರೆಡ್ಡಿ ಅವರನ್ನು ಮಾತು ಹೇಳಿದ್ರು, ಯಡಿಯೂರಪ್ಪನವರು ಮಠಾಧೀಶರನ್ನೆಲ್ಲ ಕೆಡಿಸಿದ್ರು ಅಂತೇಳಿ. ಇದನ್ನ ನಾನು ಸಂಪೂರ್ಣವಾಗಿ ಅಲಗಳಿತಾ ಇದ್ದೀನಿ. ಕಾರಣ ಏನು ಅಂದ್ರೆ, ಪುರಾತನ ಕಾಲದಿಂದ ಮಠಗಳು ಯಾರು ಬಲಿಷ್ಠರಾಗಿದ್ರು ಆರ್ಥಿಕವಾಗಿ ಅವರು ಮಠಮಾನ್ಗಳನ್ನ ಮಾಡಿಕೊಂಡು ಅವರ ಒಂದು ವರ್ಗಕ್ಕೆ ಎಜುಕೇಶನ್ ಕೊಡ್ತಕ್ಕಂಥದ್ದು, ಆಶ್ರಯಗಳನ್ನ ಮಾಡ್ತಕ್ಕಂಥದ್ದು ಮಾಡ್ತಾ ಇದ್ರು. ಆದರೆ ಯಡಿಯೂರಪ್ಪನವ್ರು ಬಂದ್ಮೇಲೆ ಇತರೆ ಸಣ್ಣ ಸಣ್ಣ ಕೋಮಿನವರಿಗೂ ಸಹ ಅವರು ಸಹ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ನ ಮಾಡಲಿ, ಆರ್ಥಿಕವಾಗಿ ಸಾಮಾಜಿಕವಾಗಿ ಮುಂದೆ ಬರಲಿ ಅಂತಕ್ಕಂಥದ್ದಕ್ಕೆ ಪ್ರೋತ್ಸಾಹ ಕೊಟ್ಟರು. ಆದರೆ ಇವತ್ತಿನ ದಿವಸ ಸಿದ್ಧಗಂಗಾ ಮಠದಲ್ಲಿ ಲಕ್ಷಾಂತರ ಮಕ್ಕಳು, ಸ್ವಲ್ಪ ಮೇಡಮ್, ಲಕ್ಷಾಂತರ ಮಕ್ಕಳು ಆದಿಚುಂಚನಗಿರಿ ಮಠದಲ್ಲಿ ಇರ್ಬೋದು, ಸಿದ್ಧಗಂಗಾ ಮಠದಲ್ಲಿ ಇರ್ಬೋದು, ದಿನನಿತ್ಯ ಲಕ್ಷಾಂತರ ಮಕ್ಕಳು ಎಲ್ಲಾ ಜಾತಿಯ ಮಕ್ಕಳು ಊಟ ಮಾಡ್ತಾರೆ. ಅಂತ ಒಂದು ಸಂಸ್ಥೆ ಸರ್ಕಾರ ಕೊಡ್ತಕ್ಕಂಥ ಜವಾಬ್ದಾರಿಯನ್ನ ಒಬ್ಬ ಮಠಾಧಿಪತಿಗಳು ತೆಗೆದುಕೊಂಡು ಆ ಸರ್ಕಾರದ ಜವಾಬ್ದಾರಿಯನ್ನು ನಿರ್ವಹಿಸಿ ವಿದ್ಯೆಯನ್ನು ಕೊಡ್ತೀನಿ ಅಂತಕ್ಕಂಥದ್ದಕ್ಕೆ ನೀವು ಅಡ್ಡಿ ಮಾಡಿದ್ರೆ ಅದಕ್ಕೆ ಡೊನೇಷನ್. ಇವತ್ತು ದಿನನಿತ್ಯ ಭ್ರಷ್ಟಾಚಾರ ನಡೀತಾ ಇದೆ. ಆದ್ರೆ ಅಲ್ಲಿ ಪ್ರಾಮಾಣಿಕವಾಗಿ ಸೂಪರ್ವಿಷನ್ ನಡೀತಾ ಇದೆ, ಪ್ರಾಮಾಣಿಕವಾಗಿ ವಿದ್ಯೆ ಕೊಡ್ತಾ ಇದ್ದಾರೆ, ಪ್ರಾಮಾಣಿಕವಾಗಿ ಊಟವನ್ನು ಕೊಡ್ತಾ ಇದ್ದಾರೆ. ಅದನ್ನ ತಪ್ಪು ಅಂತ ಹೇಳಿದ್ರೆ ಇವತ್ತು ಎಲ್ಲಾ ಹಿಂದುಳಿದ ವರ್ಗದವ್ರಿಗೂ ಸಹ
ರಾಜಕೀಯವಾಗಲ್ಲ, ಎಜುಕೇಶನಲ್ಲಿ ಸಾಮಾಜಿಕವಾಗಿ ಮುಂದೆ ಬರ್ತಕ್ಕಂಥದ್ದಕ್ಕೆ ಅನುಕೂಲ ಆಗಿದೆ ಯಡಿಯೂರಪ್ಪನವ್ರ. ನಾನು ಚರ್ಚೆನ ಮುಂದುವರಿಸ್ತೀನಿ. ಮೋಟಮ್ಮ ಅವ್ರಿಗೆ ನಾನು ಕೇಳಬೇಕು, DK ಶಿವಕುಮಾರ್ ಅವ್ರನ್ನ ಜೈಲಿಗೆ ಕಳಿಸೇ ತೀರ್ಬೇಕು ಅಂತ ಹೇಳಿ ಬಿಜೆಪಿ ಪಣ ತೊಟ್ಟಂಗೆ ಕಾಣಿಸ್ತಾ ಇದೆ ಮೇಲ್ನೋಟಕ್ಕೆ. ಅದೇ ರೀತಿಯಾಗಿ ಯಡಿಯೂರಪ್ಪನವ್ರನ್ನ ಮತ್ತೆ ಜೈಲಿಗೆ ಕಳಿಸ್ಬೇಕು ಅನ್ನೋಕೆ ಕಾಂಗ್ರೆಸ್ನವರು ಪಣ ತೊಟ್ಟಂಗೆ ಕಾಣಿಸ್ತಾ ಇದೆ, ಅದು ಮೇಲ್ನೋಟಕ್ಕೆ. ಎರಡೂ ಸಾಧ್ಯ ಆಗುತ್ತಾ? ಮೋಟಮ್ಮ ಮೇಡಮ್, ಈಗ DK ಶಿವಕುಮಾರ್ ಅವ್ರನ್ನ ಹಿಂಗಾದ್ರೂ ಮಾಡಿ ಜೈಲಿಗೆ ಕಳಿಸ್ಲೇಬೇಕು ಅಂತೇಳಿ ಬಿಜೆಪಿ ನಿರ್ಧಾರ ಮಾಡ್ದಂಗೆ ಕಾಣಿಸ್ತಾ ಇದೆ. ಯಡಿಯೂರಪ್ಪನವ್ರ ಮತ್ತೆ ಜೈಲಿಗೆ ಕಳಿಸೋಕೆ ಕಾಂಗ್ರೆಸ್ ನಿರ್ಧಾರ ಮಾಡಿದೆ ಅಲ್ವಾ? ಅಲ್ಲ, ಹೇಗೆ ಹೇಳ್ತೀರಾ ಕಾಂಗ್ರೆಸ್ ನಿರ್ಧಾರ ಮಾಡಿದೆ ಅಂತ ಹೇಳಿ? ಅಲ್ಲ, ಹಂಗೆ ಕಾಣಿಸ್ತಾ ಇದೆ. ACB ದಾಳಿಯಿಂದ ಜೈಲಿಗೆ ACB ಒಂದಾದ್ಮೇಲೆ ಒಂದು ಕೇಸ್ಗಳನ್ನ ಹಾಕ್ತಾ ಇದ್ದೀರಾ. ಅದು 2 ತಿಂಗಳು ಮುಂಚಿತವಾಗಿನೇ ಬಂದಿರೋ ಕೇಸ್ಗಳಿಗೆ ಈಗ FIR ದಾಖಲಾಗ್ತಾ ಇದೆ. ಮುಖ್ಯಮಂತ್ರಿಗಳ ಮೇಲೆ ಆಗಿರೋ ದೂರುಗಳು ಬಂದು ಸುಮಾರು ವರ್ಷಗಳೇ ಕಳೆದ್ರು ಕೂಡ ಅದು FIR ಆಗ್ಲಿಲ್ಲ. ಜಾರ್ಜ್ ಅವರ ಮೇಲೆ ಬಂದಂತ ದೂರುಗಳ ಮೇಲೂ ಕೂಡ FIR ದಾಖಲಾಗ್ಲಿಲ್ಲ. ಅಲ್ಲಲ್ಲ, ಮಾಹಿತಿ ಇರೋದ್ರ ಬಗ್ಗೆ ಎಲ್ಲ FIR ಹಾಕೋದಾಗ್ಲಿ ಕೇಸ್ ಮಾಡೋದಾಗ್ಲಿ ತಪ್ಪೇನಿದೆ ಅದರಲ್ಲಿ. ಅವ್ರನ್ನ ಜೈಲಿಗೆ ಕಳಿಸೋದೇ ಉದ್ದೇಶ ಅಂತಲ್ಲ. ಮೊದ್ಲೇ ನೀವು ಹೇಳಿದ್ರಲ್ಲ, ಏನು ಯಾರು ತಪ್ಪು ಮಾಡ್ತಾರೆ ಅವರು ಇದ್ ಮಾಡ್ಕೋಬೇಕು ಅಂತ ಹೇಳಿ, ಆ ತರ ದೃಷ್ಟಿಲಿ ಆ ಕಾರ್ಯಗಳು ಆಗ್ತದೆ ವಿನ ದ್ವೇಷದಿಂದಲೇ ಅವ್ರನ್ನ ಜೈಲಿಗೆ ಹಾಕ್ಲೇಬೇಕು ಅಂತ ಏನ್ ಮಾಡಿದಂತ ಕೆಲಸ ಅಲ್ಲ ACB ದಾಳಿ. ನೀವ್ ಹೇಳಿದಕ್ಕೆ ನನ್ಗೊಂದು ಅಬ್ಸರ್ವೇಷನ್, ಯಾವ ಕಾರಣಕ್ಕೂ DK ಶಿವಕುಮಾರ್ ಅವ್ರನ್ನ ಜೈಲಿಗೆ ಕಳ್ಸೋದಕ್ಕೆ ಯಡಿಯೂರಪ್ಪನವ್ರು ಬಿಡೋದಿಲ್ಲ, ಯಡಿಯೂರಪ್ಪನವ್ರನ್ನ ಜೈಲಿಗೆ ಕಳ್ಸೋದಕ್ಕೆ DK ಶಿವಕುಮಾರ್ ಅವ್ರು ಬಿಡೋದಿಲ್ಲ. ಅಷ್ಟು ದೋಸ್ತಿನ ಇದು ಅಲ್ಲ, ಅದು ಪಕ್ಷಾತೀತವಾಗಿರುವಂತಹ ಒಳ ಒಪ್ಪಂದಗಳು, ಸಿದ್ದರಾಮಯ್ಯನವರು ಬಿಡೋದಿಲ್ಲ. ಎರಡರಲ್ಲೂ ಯಾರು ಜೈಲಿಗೆ ಕಳ್ಸಕ್ಕಾಗಲ್ಲ, ಎಲ್ಲಕ್ಕೂ ಕಾನೂನು ಇದೆ. ಕಾನೂನು ಪ್ರಕಾರ ಇದು ಕಾನೂನಿದೆ, ಕಾನೂನು ಅಷ್ಟು ಸುಲಭವಾಗಿ. ಆದ್ರೆ ಒಂದ್ ಹೇಳ್ಬೋದು, ಲೋಕಾಯುಕ್ತವನ್ನ ಮುಚ್ಚಿದ್ರಲ್ಲ ಅವತ್ತೇನೆ ಈ ಭ್ರಷ್ಟಾಚಾರದಿಂದ ಅವರು ಎಸ್ಕೇಪ್ ಆಗ್ಬೇಕು ಅಂತ ಹೇಳಿ ಸರ್ಕಾರ ಲೋಕಾಯುಕ್ತ ಮುಚ್ಚಿದ್ರೆ ಲೈನ್ ಜೈಲಿಗೆ ಬರ್ತೀನಿ ಬಿಟ್ಟು ಸ್ವಾಮಿ ಸರ್. ಹಿರೇಮಠ್ ಸರ್, ಇದೆಲ್ಲ ಚುನಾವಣೆ ಗಿಮಿಕ್ ಅಷ್ಟೇ, ಇವರೆಲ್ಲ ಚುನಾವಣೆ ಆದ್ಮೇಲೆ ಒಂದೇ ಅಂತೀರಾ? ಒಂದ್ ನಿಮಿಷ ಪುಟ್ಟಸ್ವಾಮಿ ಅವರೇ, ಒಂದ್ ನಿಮಿಷ ಮೋಟ ಮಾಡು, ಒಂದ್ ನಿಮಿಷ. ಇದೆಲ್ಲ ಚುನಾವಣೆ ಗಿಮಿಕ್ಕು, ಇವರೆಲ್ಲ ಚುನಾವಣೆ ಆದ್ಮೇಲೆ ಒಂದೇ ಅಂತೀರಾ, ಇಲ್ಲ ನಿಜಕ್ಕೂ ಕೂಡ ಈ ಸಲ ಉಪ್ಪು ತಿಂದವ್ರು ನೀರು ಕುಡಿತಾರೆ ಅಂತ ಹೇಳ್ತೀರಾ? ನೋಡ್ರಿ, ಯಾರೇ ಇರ್ಲಿ, ಅವರು ಯಾರು ಉಪ್ಪು ತಿಂದಿದ್ದಾರೆ ಅವರು ನೀರು ಕುಡಿಲೇಬೇಕು. ಈಗ ಇದೆಲ್ಲ ನಡೀತಾ ಇದೆಲ್ಲ ಸರ್, ಯಡಿಯೂರಪ್ಪನವ್ರ ಮೇಲೆ DK ಶಿವಕುಮಾರ್ ಅವ್ರ ಮೇಲೆ ಇದೆಲ್ಲ ಗಿಮಿಕ್ ಅನ್ನೋದು ಅಷ್ಟೇನಾ ಅಂತ? ಇಲ್ಲ, ನನ್ನ ಅಭಿಪ್ರಾಯದೊಳಗೆ ಇವು ಏನೇ ಆಚರಣೆಗಳಾಗ್ತಾ ಇವೆ, ಇವನ್ನ ನಾವು ಸ್ವಾಗತ ಮಾಡಬೇಕು ಎರಡೂ ಕಡೆಯಿಂದಾರೆ. ಯಾಕಂದ್ರೆ ಇವು ಎಂದೋ ಆಗ್ಬೇಕಾಗಿತ್ತು. ಈಗ ನೋಡಿ, 10.8 ಏನದೆ ಲ್ಯಾಕ್ ಮೆಟ್ರಿಕ್ ಟನ್ ಅನ್ನ ಮೈಸೂರು ಮಿನರಲ್ಸ್ ಲಿಮಿಟೆಡ್ ದಿಂದ ವ್ಯವಸ್ಥಿತವಾಗಿ 8 ರಿಂದ 9 ಕಂಪನಿಗಳೇನಿವೆ, ಈ DK ಶಿವಕುಮಾರ್ ಅವ್ರ ತಮ್ಮ, ಆಮೇಲೆ ಅವರ ಹೆಂಡತಿ, ಅವ್ರ ಸಿಸ್ಟರು, ಇವರೆಲ್ಲರದು ಏನ್ ಮಾಡಿದಾರಲ್ಲ, ಇದನ್ನ ನಾವು 8-10 ತಿಂಗಳು ಎಲ್ಲವೂ ಅಭ್ಯಾಸ ಮಾಡಿ ಅದನ್ನ ಹೊರಗೆ ತಂದು ಎಲ್ಲವನ್ನ ಮಾಡಿ ಇದೇ ಸಿದ್ದರಾಮಯ್ಯ ಅವರಿಗೆ ಕೊಟ್ಟೆವು, ಇದೇ ಲೋಕಾಯುಕ್ತರಿಗೆ ಕೊಟ್ಟಿದ್ದೆವು. ಈಗೇನ್ ಬಂದಿದಾರಲ್ಲ ಇವರು ಕಾಶಿ ವಿಶ್ವನಾಥ್ ಅವರು, ಏನು ನೋಡ್ತಾ ಇಲ್ಲ. ಯಾಕಂದ್ರೆ ಅವ್ರನ್ನೆಲ್ಲ ಡಿಫೆಂಡ್ ಮಾಡಿ ಬಂದವರದಾರ ಅವರು. ಈಗ ಈ IT ರೇಡ್ಗಳು ಹೆಂಗ್ ಅದಾವು, ಲೋಕಾಯುಕ್ತರಿಗೂ ಪವರ್ಸ್ ಅದಾವ. ಸೊ ನನ್ನ ಅಭಿಪ್ರಾಯದೊಳಗೆ ಈ DK ಶಿವಕುಮಾರ್ ಆಯ್ತು, ಈ ಗಾಲಿ ಜನಾರ್ದನ್ ರೆಡ್ಡಿ, ಈ ಶ್ರೀರಾಮುಲು, ಈ BS ಯಡಿಯೂರಪ್ಪ ಏನ್ ಮಾಡಿದ್ದಾರೆ ಸಾರ್ವಜನಿಕ ಇದಕ್ಕೆ ಹಾನಿ ಅಂದ್ರೆ, ನಿಮ್ಗೆ ಯಾವಾಗಾದ್ರೂ ಟೈಮ್ ಸಿಕ್ಕರೆ ಇದನ್ನ ಓದಿ, ಏನೋ ಚಾರ್ಜ್ ಶೀಟ್. ಈಗ ಹೆಂಗ ಜಯಲಲಿತಾ ಅವರು ಮಾಡಿದ ಮಹಾಪರಾಧ ಏನದಾವಲ್ಲ, ಅವು ಅವಶ್ಯವಾಗಿ ಜಾನ್ ಮೈಕಲ್ ಡಿಕುನಾ ಅವರು ಯಾವ ರೀತಿ ಸುದೀರ್ಘ ತಮ್ಮ ತೀರ್ಪಿನೊಳಗೆ ಎಲ್ಲ ಬರೆದಿದ್ರು, ಅವಾಗಿನ ನಮ್ಮ ಮುಖ್ಯ ನ್ಯಾಯಾಧೀಶರು ಸುಪ್ರೀಂ ಕೋರ್ಟ್ದವರು ನನ್ನ ಅಭಿಪ್ರಾಯದೊಳಗೆ ನಮ್ಮ ನ್ಯಾಯಾಂಗಕ್ಕೆ ಅತಿ ಅವಮಾನ ಮಾಡಿ ಅವ್ರನ್ನ ಉಳಿಸ್ಲಿಕ್ಕೆ ಪ್ರಯತ್ನ ಮಾಡೋದು ಅಷ್ಟೆಲ್ಲ ಉಳಿಸಿಬಿಟ್ರು. ಎಲ್ಲಿ? ಹೈಕೋರ್ಟ್ದಲ್ಲಿ. ಆದ್ರೆ ಸುಪ್ರೀಂ ಕೋರ್ಟ್ದಲ್ಲಿ ಕೊನೆಗಾಯ್ತು. ಸತ್ತ ನಂತರನೂ ಕೂಡ ಹಂಗೆ ಈ BS ಯಡಿಯೂರಪ್ಪ ಸರ್, ಒಂದ್ ನಿಮಿಷ, BS ಯಡಿಯೂರಪ್ಪ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಲೋಕಾಯುಕ್ತ ರಿಪೋರ್ಟ್ ಕ್ವಾಶ್ ಆಗಿದೆ, ಡಬಲ್ ಬೆಂಚ್ ಕ್ವಾಶ್ ಮಾಡಿದೆ. ಕ್ವಾಶ್ ಮಾಡಿದ ಮೇಲೆ ಸುಪ್ರೀಂ ಕೋರ್ಟ್ ನಲ್ಲಿ ಸಿಬಿಐಗೆ ಹಾಕಿ ಸಿಬಿಐ ಕೋರ್ಟ್ ಇಂದ ಕ್ವಾಶ್ ಆಗಿದೆ. ಅದಕ್ಕಿಂತ ಇನ್ನೇನ್ ಮಾಡ್ಬೇಕು? ಹಾಗಾದ್ರೆ ಹಿರೇಮಠ ಜೈಲ್ಗೆ ಹೋಗ್ಬೇಕು, ಅವ್ರು ಹೋಗ್ಬಿಡ್ಬೇಕು. ಅವರು
ಕಾನೂನು ಈ ದೇಶದಲ್ಲಿ ಕಾನೂನು ಇಲ್ವೇ ಇಲ್ಲ. ನ್ಯಾಯಾಲಯನ ಮುಚ್ಚಿಬಿಡೋಣ, ನ್ಯಾಯಾಲಯ ಮುಚ್ಚಿಬಿಟ್ಟು ಯಾರು ಜೈಲಿಗೆ ಹೋಗ್ಬೇಕು ಅಂತ ಅವ್ರನ್ನ ಜೈಲಿಗೆ ಕಳಿಸ್ಬಿಡೋದು. ನ್ಯಾಯಾಲಯ ಬೇಡ. ನ್ಯಾಯಾಲಯದಲ್ಲಿ ತೀರ್ಪು ಆದ್ಮೇಲೂ ಸಹ ಕಾನೂನಿಗೆ ಬೆಲೆ ಇಲ್ಲ, ಕಾನೂನು ಬೆಲೆನೇ ಇಲ್ಲ. ಮಾತುಗಳನ್ನ ನೋಡಿ ಸರ್ ಹೇಳದೇ ಇರೋದನ್ನ ಹೇಳ್ತಾ ಇದ್ದಾರೆ. ನ್ಯಾಯಾಂಗದಲ್ಲಿ ವಿಶ್ವಾಸ ಇಟ್ಟು ಹೋರಾಟ ಮಾಡಿದಂತಹ ನ್ಯಾಯಾಂಗದಲ್ಲಿ ಕಮೆಂಟ್ ಮಾಡ್ತಾರೆ, ನ್ಯಾಯಾಂಗದಲ್ಲಿ ಪ್ರಶ್ನೆ ಮಾಡ್ತಕ್ಕಂಥದ್ದು ಯಾರಿಗಿದೆ? ನ್ಯಾಯಾಂಗದಲ್ಲಿರುವಂತಹ ಕೆಲವೊಂದು ವ್ಯಕ್ತಿಗಳನ್ನ ಅಲ್ವಾ? ನ್ಯಾಯಾಂಗ ಅಲ್ಲ, ನ್ಯಾಯಾಂಗ ತೀರ್ಪು ಕೊಟ್ಟಿಲ್ವಾ? ನ್ಯಾಯಾಂಗ ತೀರ್ಪು ಕೊಟ್ಟಿಲ್ವಾ? ಮತ್ತೆ ಇಡಿರ್ರಿ, ಹಿಡಿದು ಮಾಡ್ಲಿ, ಅದೇನು ತೀರ್ಪು ಸುಮ್ಮನೆ ಬಾಯಿ ತನಿಖೆ ಮಾಡಿ. ಯಾರು ತನಿಖೆ ಮಾಡೋರು? ಸರ್ಕಾರ ಮಾಡಿ, ಸರ್ಕಾರ ಮಾಡ್ಲಿ, ಸರ್ಕಾರ ಇರೋದನ್ನ ಮಾಡ್ಲಿ. ನ್ಯಾಯಾಂಗದಲ್ಲಿ ಹಿರೇಮಠ ಅವರು ಅವತ್ತು ಹೋರಾಟವನ್ನ ಮಾಡಿರ್ಲಿಲ್ಲ ಅಂದ್ರೆ ಜನಾರ್ದನ್ ರೆಡ್ಡಿ ಅವರು ಇದೇ ರೀತಿಯಾಗಿ ಬೆಳೀತಾ ಇದ್ರು. ಅವರು ಧ್ವನಿ ಎತ್ತಿದ್ದಕ್ಕೆ ಹೊರಗಡೆ ಹೋಗುವಂತದ್ದಾಯ್ತು. ಅವರನ್ನ ಬಾಯಿ ಮುಚ್ಚುವಂತ ಪ್ರಯತ್ನ ಮಾಡ್ತಾ ಇದ್ರು. ಅವರ ಹೋರಾಟವನ್ನು ಸ್ವಾಗತ ಮಾಡ್ತೀವಿ. ಆದ್ರೆ ತೀರ್ಪು ಆಗೋದನ್ನ ಪ್ರಶ್ನೆ ಮಾಡಿದೆ. ಅವ್ರು ಸ್ವಾಗತ ಮಾಡ್ತೀನಿ ನಾನು, ಅವ್ರು ಮಾಡಿದಂತ ಹೋರಾಟ ಹೋರಾಟವನ್ನ ಮಾಡಿದ್ರು. ತೀರ್ಪು ಆದ್ಮೇಲೆ ತಪ್ಪಿತಸ್ಥ ಅಂತಕ್ಕಂಥದ್ದನ್ನ ನಾನು ಅಪೋಸ್ ಮಾಡ್ತೀನಿ. ತೀರ್ಪಾಗಿದೆ. ಹಿರೇಮಠ್ ಸರ್, ಥ್ಯಾಂಕ್ ಯು ಸೋ ಮಚ್. ನನ್ನ ಹತ್ರ ದಯವಿಟ್ಟು ಕ್ಷಮಿಸಿ. ಇಲ್ಲಿ ಚರ್ಚೆ ತುಂಬಾ ಆಗಿರೋದ್ರಿಂದ ಅವಕಾಶ ಕೊಡೋಕೆ ಸಾಧ್ಯ ಆಗ್ತಾ ಇಲ್ಲ. ದಯವಿಟ್ಟು ಕ್ಷಮಿಸಿ ಹಿರೇಮಠ್ ಸರ್. ಇನ್ನೊಂದು ಚರ್ಚೆ ಅವಕಾಶ ಕೊಡ್ತೀನಿ. ರವಿಕೃಷ್ಣ ರೆಡ್ಡಿ ಅವರೇ ಥ್ಯಾಂಕ್ ಯು, ಪುಟ್ಟಸ್ವಾಮಿ ಅವರೇ ಥ್ಯಾಂಕ್ ಯು. ನಿಜಕ್ಕೂ ಕೂಡ ಇದು ಯಾವ ತಿರುವನ್ನ ಪಡೆದುಕೊಳ್ಳುತ್ತೋ ಗೊತ್ತಿಲ್ಲ. ಚುನಾವಣೆಗೆ ಇನ್ನೂ ಬಹಳಷ್ಟು ದಿನಗಳಿದೆ. ಈ ದ್ವೇಷ ರಾಜಕಾರಣ ಇದೇ ರೀತಿಯಾಗಿ ಮುಂದುವರಿಯುತ್ತಾ ಈ ಐಟಿ ದಾಳಿ ಇನ್ಯಾರ್ಯಾರ ಬುಡಕ್ ಬರುತ್ತೋ ಗೊತ್ತಿಲ್ಲ. ಯಾಕಂದ್ರೆ ಇನ್ನೇನೆಲ್ಲ ದಾಖಲೆಗಳು ಸಿಗುತ್ತೋ ಇದರಿಂದ. ಡಿ.ಕೆ. ಶಿವಕುಮಾರ್ ಅವರ ನಿವಾಸದಲ್ಲಿ ಸಿಕ್ಕಿರುವಂತಹ ದಾಖಲೆಗಳಿಂದಲೇ ಇವತ್ತು 10 ಕಡೆ ದಾಳಿ ನಡೀತು. ಇನ್ನು ಈ ಕಡೆ ಸಿಕ್ಕಿರುವಂತಹ ದಾಖಲೆಗಳಿಂದ ಇನ್ನೆಷ್ಟು ಕಡೆ ದಾಳಿ ನಡೆಯುತ್ತೋ. ಈ ದ್ವೇಷದ ರಾಜಕಾರಣ ಮುಂದುವರಿಯುತ್ತೆ. ನಾವು ನೋಡೋಣ ಏನಾಗುತ್ತೆ ಅಂತ ಹೇಳಿ. ಇವತ್ತಿನ ವಿಶೇಷ ನೆನಪಿಲ್ಲಿ ನ್ಯೂಸ್ ಆದ್ರೆ ಪಬ್ಲಿಕ್ ಟಿವಿ.